ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಕರೆಂಟ್ ಅಫೇರ್ಸ್ ನೋಡ್ತಾ ಬರೋಣ. ಡೇ 6 ಕರೆಂಟ್ ಅಫೇರ್ಸ್ ಇವತ್ತು ನೋಡಬೇಕಾಗುತ್ತೆ. ಹಾಗೆ ನಿನ್ನೆ ನಾವು ಆಲ್ರೆಡಿ ಡೇ 5 ಒಂದು ಕರೆಂಟ್ ಅಫೇರ್ಸ್ ಏನೆಲ್ಲ ಓದಿದ್ವಿ ಅವುಗಳನ್ನ ಕ್ವಿಕ್ ರಿವಿಷನ್ ಮಾಡ್ತಾ ಬರೋಣ ಸ್ನೇಹಿತರೆ. ನಿನ್ನೆ 5 ಪ್ರಶ್ನೆಗಳು, ಬಹುಮುಖ್ಯ ಪ್ರಶ್ನೆಗಳನ್ನು ನಿಮಗೆ ಕಾನ್ಸೆಪ್ಟ್ ವೈಸ್ ತಿಳಿಸ್ಕೊಡ್ತಾ ಬಂದಿದ್ದೆ. ಸೊ ಇದರಲ್ಲಿ ನಮಗೆ ಒಂದು CPI, ಓಕೆ, CPI ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಸ್ಥಾಪನೆ ಆದಂತಹ ವರ್ಷ 1925 ಡಿಸೆಂಬರ್, ಓಕೆ, ಡಿಸೆಂಬರ್ 26ರಂದು ಇದು ಸ್ಥಾಪನೆ ಆಯಿತು. ಇತ್ತೀಚೆಗೆ ಇದು 100 ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ಕೊಂಡಿದೆ ಅಂತಲೂ ಸಹ ಹೇಳಿದ್ವಿ. ಇದು ನಮಗೆ 1925ರಲ್ಲಿ ಯಾವುದೋ ಒಂದು ಕಾನ್ಪುರ ಅಧಿವೇಶನದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಈಶಾನ್ಯ ಮಂಡಳಿ ಸಭೆ, ಇತ್ತೀಚೆಗೆ ಏನು ಈಶಾನ್ಯ ಮಂಡಳ ಸಭೆ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ತಾನೆ. ತ್ರಿಪುರ ಅಂತ ನಿಮಗೆ ಹೇಳಿದ್ದೆ. ಅದೇ ರೀತಿ ನಮಗೆ ಜೋನಲ್ ಕೌನ್ಸಿಲ್, ವಲಯ ಮಂಡಳಿಗಳಿರ್ತವೆ. ಟೋಟಲ್ 5 ವಲಯ ಮಂಡಳಿಗಳನ್ನು ಮಾಡಲಾಗಿದೆ. ಅದರಲ್ಲಿ ನಮಗೆ ಅಧ್ಯಕ್ಷತೆಯನ್ನು ನಮಗೆ ಏನು ಹೋಮ್ ಮಿನಿಸ್ಟರ್, ಗೃಹ ಸಚಿವರು ವಹಿಸ್ಕೊಳ್ತಾರೆ. ಮತ್ತು ಎಲ್ಲ ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಪ್ರತಿ ವರ್ಷಕ್ಕೆ ಒಬ್ಬರಂತೆ ಅದರಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಬರ್ತಾರೆ. ಇನ್ನು ಎಲ್ಲ ರಾಜ್ಯದಲ್ಲಿರುವಂತಹ ಒಂದು 2 ಮಿನಿಸ್ಟರ್ಗಳು ಅದಕ್ಕೆ ಆಯ್ಕೆ ಮಾಡಲಾಗ್ತದೆ. ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಮಿನಿಸ್ಟರ್ಗಳು ಸಹ ಅಲ್ಲಿ ಆಯ್ಕೆ ಮಾಡಲಾಗ್ತದೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇತ್ತೀಚೆಗೆ ಈಶಾನ್ಯ ಮಂಡಳಿ ಸಭೆ ತ್ರಿಪುರದ ಅಗರ್ತಲಾ ಅದರಲ್ಲಿ ಜರುಗಿರುತ್ತೆ. ನಂತರ ಆಪ್ಸಾ, ಓಕೆ, ಆಪ್ಸಾ ಅನ್ನೋದು ಬಂದು ನಮಗೆ ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ನಿಮಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಇದು ಸ್ಥಾಪನೆ ಆಗಿದ್ದು 1958. ಕೆಲವೊಂದು ವಿಶೇಷವಾಗಿ ಒಂದು ಗಡಿ ಭದ್ರತೆಯ ಸಲುವಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಮುಂಚೆ 7 ಒಂದು ಸಪ್ತ ಸಹೋದರ ನಡತೆ ಏನು ಕರಿತೀವಿ, 7 ರಾಜ್ಯಗಳಲ್ಲಿ ಇದು ಜಾರಿಯಲ್ಲಿತ್ತು. ಪ್ರಸ್ತುತ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಜಾರಿಯಲ್ಲಿದೆ. 4 ರಾಜ್ಯಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಯಾಕಂದರೆ ಈ 4 ರಾಜ್ಯಗಳು ಯಾವುವು ಅನ್ನೋದನ್ನ ಪ್ರಶ್ನೆ ಕೇಳ್ತಾನೆ. ಒಂದು ಅಸ್ಸಾಂ ಆಗಿರ್ಬೋದು, ಮತ್ತು ಅರುಣಾಚಲ ಪ್ರದೇಶ ಆಗಿರ್ಬೋದು, ನಂತರ ಮಿಜೋರಾಮ್ ಆಗಿರ್ಬೋದು, ತದನಂತರ ಮಣಿಪುರ. ಯಾಕೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ಮಣಿಪುರದಲ್ಲಿ ಮತ್ತೆ ಇಲ್ಲಿ ಜಾರಿಗೆ ತರಲಾಗಿದೆ. ಪ್ರಸ್ತುತ 4 ರಾಜ್ಯಗಳಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು, ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ. ಇವು 4 ರಾಜ್ಯಗಳನ್ನು ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ. ನಂತರ ಭಿಕ್ಷುಕ ಮುಕ್ತ ಕಾರ್ಯಕ್ರಮವನ್ನು ಯಾವ ಒಂದು ನಗರ ಜಾರಿಗೆ ತಳ್ಳುತ್ತೆ. ಯಾಕಂದರೆ ಆ ರಾಜ್ಯದಲ್ಲಿ ಅಥವಾ ಆ ನಗರದಲ್ಲಿ ಭಿಕ್ಷುಕರು ಇರಬಾರ್ದು. ಅವರಿಗೆಲ್ಲ ಒಂದು ಕೌಶಲ್ಯತೆ, ಮೂಲಭೂತ ಸೌಕರ್ಯವನ್ನು ನಾವೇ ಒದಗಿಸಿಕೊಟ್ಟು ನಾವೇ ಅವರಿಗೆ ಒಂದು ಸ್ಕಿಲ್ಲನ್ನು ಕಳಿಸ್ಬಿಟ್ಟು ಬೇರೆ ರೀತಿಯಾಗಿ ಟರ್ನ್ ಮಾಡೋದಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗ್ತಿರುತ್ತೆ. ಅದು ಜಾರಿಗೆ ಬಂದಿದ್ದು ಮಧ್ಯಪ್ರದೇಶದ ಒಂದು ಇಂದೋರ್ ನಗರದಲ್ಲಿ, ನೆನಪಲ್ಲಿರಬೇಕಾಗುತ್ತೆ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಂತರ ಈ ಒಂದು ಯಾವ ಒಂದು ಯೋಜನೆ ಅಡಿಯಲ್ಲಿ ಅದನ್ನು ಜಾರಿಗೆ ತಂದಿದೆ ಅಂದರೆ ಸ್ಮೈಲ್ ಫುಲ್ ಫಾರ್ಮ್ ನಾನು ಹೇಳಿದ್ದೀನಿ, ಅದನ್ನು ಸಹ ಇಂಪಾರ್ಟೆಂಟು. ನಂತರ ಮಾಘ ಬಿಹು ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳ್ತಾನೆ. ಅಸ್ಸಾಂನಲ್ಲಿ. ಯಾಕೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ಎಮ್ಮೆ ಮತ್ತು ಒಂದು ಬುಲ್ಬುಲ್ಗಳಿಗೆ ಸ್ಪರ್ಧೆಗಳನ್ನು ಇಲ್ಲಿ ಬಿಡಲಾಗ್ತಿತ್ತು. ಹಾಗಾಗಿ ಇದನ್ನು ಹೈಕೋರ್ಟ್, ಗುವಾಹಟಿ ಹೈಕೋರ್ಟ್, ನಿಮಗೆ ನಾನು ಹೇಳಿದೆ ಗುವಾಹಟಿ ಅಂದರೆ ನಮ್ಮ ಭಾರತದ ಅತಿ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂಥ ಹೈಕೋರ್ಟ್ ಗುವಾಹಟಿ ಹೈಕೋರ್ಟ್ ಆಗಿರುತ್ತೆ. ಎಷ್ಟು ರಾಜ್ಯಗಳ ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ನಿನ್ನೆ ನಿಮಗೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಸೊ ಇದು ಎಮ್ಮೆ ಬುಲ್ ಒಂದು ನಿಷೇಧವನ್ನು ಏರಿದೆ. ಅಂದರೆ ಈ ಸ್ಪರ್ಧೆಗಳು ಮಾಡಬಾರ್ದು, ಪ್ರಾಣಿಗಳಿಗೆ ಹಾನಿಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಸ್ಸಾಂನಲ್ಲಿರುವಂತಹ ಒಂದು ಗುವಾಹಟಿ ಹೈಕೋರ್ಟು ನಿರ್ಧಾರ ಮಾಡಿದೆ ಸ್ನೇಹಿತರೆ, ನಿಷೇಧವನ್ನು ಏರಿದೆ. ಹಾಗಾಗಿ ಈ ಒಂದು ಹಬ್ಬ ಸುದ್ದಿಯಲ್ಲಿ ಇರ್ತದೆ. ಓಕೆ, ನಂತರ ಇವತ್ತಿನ ಕರೆಂಟ್ ಅಫೇರ್ಸ್ ನಾವು ನೋಡ್ತಾ ಬರೋಣ. ಓಕೆ, ಇಂದಿನ ಮೊದಲನೇ ಪ್ರಶ್ನೆ ನಮಗೆ ಡೇ 6ನ ಕರೆಂಟ್ ಅಫೇರ್ಸ್ನ ಮೊದಲನೇ ಪ್ರಶ್ನೆ ಯಾವುದಾಗಿರುತ್ತೆ. ಇವತ್ತು ಸಹ ನಾನು ನಿಮಗೆ ಒಂದು ಸ್ಟೇಟ್ಮೆಂಟ್ ಮತ್ತು ಸಬ್ಜೆಕ್ಟ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಸನ್ನು ಹೇಳ್ತಾ ಬರ್ತೀನಿ ಸ್ನೇಹಿತರೆ. ನಿಮಗೆ ನಾಳೆ ಅಥವಾ ನಾಡಿದ್ದು ಕ್ಲಾಸಲ್ಲಿ ಒಂದು ವರ್ಡ್ ಕರೆಂಟ್ ಅಫೇರ್ಸನ್ನು ಹೇಳ್ತಾ ಬರ್ತೀನಿ. ಒಂದಿನ ಆ ರೀತಿ ನೋಡ್ತಾ ಬರೋಣ, ಒಂದಿನ ಈ ಸ್ಟೇಟ್ಮೆಂಟ್ ಬೇಸ್ಡು ನೋಡ್ತಾ ಬರೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಇಂದಿಂದು ಸರಕು ಸೇವಾ ತೆರಿಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ನಮಗೆ ಈ ಥರ ಪ್ರಶ್ನೆಗಳು ಬಜೆಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ತಾ ಬರ್ತಾರೆ. ಇಂಥವಕ್ಕೆ ಜಾಸ್ತಿ ನೀವು ಫೋಕಸ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಒಂದು ಲೈನರ್ ಎಲ್ಲ ಕಡೆಯೂ ನಿಮಗೆ ಸಿಗ್ತಾ ಬರ್ತದೆ ಸ್ನೇಹಿತರೆ, ಅದನ್ನು ಈಸಿಯಾಗಿ ಓದ್ಕೊಳ್ತಾ ಬರ್ಬೋದು. ಬಟ್ ಯಾರು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಬಿಡಿಸ್ತೀರೋ ಅವರಷ್ಟೇ ಎಕ್ಸಾಮಲ್ಲಿ ಈಸಿಯಾಗಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಬರುತ್ತೆ ನಿಮಗೆ. ಓಕೆ, ನೋಡ್ತಾ ಬರೋಣ. ಮೊದಲನೇ ಆಪ್ಷನ್, ಇತ್ತೀಚೆಗೆ GST ಮಂಡಳಿಯ 55ನೇ ಸಭೆಯು ರಾಜಸ್ಥಾನದಲ್ಲಿ ಜರುಗಿತು ಅಂತ ಕೊಟ್ಟಿದ್ದಾರೆ. GST ಮಂಡಳಿಯ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನು 101ನೇ ಸಂವಿಧಾನದ ಮಸೂದೆಯು GSTಯ ಬಗ್ಗೆ ತಿಳಿಸಿಕೊಡುತ್ತದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. GST, ಓಕೆ, ಸರಕು ಮತ್ತು ಸೇವಾ ತೆರಿಗೆ ಅಂದ್ರೇನು, GST ಆಗಿರುತ್ತೆ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಫುಲ್ ಫಾರ್ಮು ಸಹ PCಲಿ ಪ್ರಶ್ನೆ ಕೇಳಿದ್ದಾನೆ. ಮತ್ತು ಸಿಂಪಲ್ ಪ್ರಶ್ನೆ ಕೇಳ್ತಾನೆ, GSTಯು ಒಂದು ಅಂತ ಕೇಳಿಬಿಡ್ತಾನೆ. ಪ್ರತ್ಯಕ್ಷ ತೆರಿಗೆನ ಪರೋಕ್ಷ ತೆರಿಗೆನ ಅಂತ ಕೇಳ್ತಾನೆ. GST ಬಂದು ಒಂದು ಪರೋಕ್ಷ ತೆರಿಗೆಗೆ ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇದನ್ನು ಸಹ ಈಸಿಯಾಗಿ ಕೆಳಬಿಡ್ತಾರೆ ತುಂಬ ಜನ
ಸ್ಟೂಡೆಂಟ್ಸ್ ಫ್ರೆಷರ್ಗಳಿಗೆ ಗೊತ್ತಿರಲ್ಲ ಜಿ ಎಸ್ ಟಿ ಅಂತ ಓದ್ಕೊಂಡಿರ್ತಾರೆ, ಅಲ್ಲಿ ಡೈರೆಕ್ಟು ಇಂಡೈರೆಕ್ಟು ಮಿಕ್ಸ್ ಈ ರೀತಿ ಎಲ್ಲ ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸಿಗೆ ಉದಾಹರಣೆ ಆಗಿರುತ್ತೆ. ಹಾಗಾದರೆ ಜಿ ಎಸ್ ಟಿ ಅಂತ ಬಂದಾಗ ನಮಗೆ ಮೊದಲು ಪ್ರಪಂಚದಲ್ಲಿ ಫ್ರಾನ್ಸ್ ದೇಶ 1954ರಲ್ಲಿ ಮೊದಲ ಬಾರಿಗೆ ಈ ಜಿ ಎಸ್ ಟಿಯನ್ನು ಸ್ಥಾಪನೆ ಮಾಡಲಾಯಿತು, ಇದನ್ನು ಜಾರಿಗೆ ತರಲಾಯಿತು. ಏನು ಈ ಜಿ ಎಸ್ ಟಿ ಅಂತ ಬಂದಾಗ ನಮಗೆ ಒಂದು ಸರಕು ಮತ್ತು ಸೇವಾ ತೆರಿಗೆ ಅಂತ ಇವುಗಳನ್ನು ಕರಿತಾ ಬರ್ತೀವಿ. ಯಾಕಂದರೆ ಇದು ಸಿಂಪಲ್ಲು, ದೇಶದಾದ್ಯಂತ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಬಂದಾಗ ದೇಶದಾದ್ಯಂತ ಮುಕ್ತವಾಗಿ ಚಲಿಸಲು ಮತ್ತು ತಯಾರಿಕೆಗೆ, ಉತ್ಪಾದಕರಿಗೆ ಮತ್ತು ಹೂಡಿಕೆದಾರರಿಗೆ ಅನುಕೂಲವಾಗುವಂತೆ ಏಕೀಕೃತ ಮಾರುಕಟ್ಟೆಯನ್ನು ಜಾರಿಗೆ ತರಲಾಯಿತು. ಇದೊಂದು ಏಕೀಕೃತ ಮಾರುಕಟ್ಟೆ ಆಗಿ ಜಾರಿಗೆ ತರಲಾಯಿತು ಈ ಜಿ ಎಸ್ ಟಿಯನ್ನು. ಯಾಕೆ ನಮ್ಮ ಭಾರತದ ಫ್ರಾನ್ಸ್ನಲ್ಲಿ ಜಾರಿಗೆ ತರಲಾಗಿತ್ತು ಮೊದಲು, ತದನಂತರ ಅದನ್ನು ನಾವು ನೋಡಿಕೊಂಡು ನಮ್ಮ ಭಾರತದಲ್ಲೂ ಇದನ್ನು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು 2000ನೇ ಇಸವಿಯಲ್ಲಿ ನಮ್ಮ PM ಯಾರಾಗಿರ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ತಾರೆ. ಓಕೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲು ಇದನ್ನು ಪ್ರಣಾಳಿಕೆಯನ್ನು ಇಡ್ತಾರೆ, ಇದಕ್ಕೊಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. ಆ ಕಮಿಟಿ ಇವರ ಒಂದು ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಒಬ್ಬರು ಹಣಕಾಸು ಸಚಿವರಿರ್ತಾರೆ, ಅಸೀಮ್ ದಾಸ್ ಗುಪ್ತಾ ಅಂತ. ಓಕೆ, ಅಸೀಮ್ ದಾಸ್ ಗುಪ್ತಾ ಅಂತ ಒಬ್ಬರು ಬರ್ತಾರೆ. ಅಸೀಮ್ ದಾಸ್ ಗುಪ್ತಾ ಇವ್ರನ್ನ ಜಿ ಎಸ್ ಟಿಯ ಪಿತಾಮಹ ಅಂತಲೂ ಸಹ ಕರೀತಾರೆ, ನೆನಪಲ್ಲಿರಬೇಕು. ಅಸೀಮ್ ದಾಸ್ ಗುಪ್ತಾ ಅಂತ ಕರಿತೀವಿ. ಈ ಅಸೀಮ್ ದಾಸ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಜಿ ಎಸ್ ಟಿ ಒಂದು ಇದನ್ನು ನೇಮಕ ಮಾಡಲಾಗ್ತದೆ ಸ್ನೇಹಿತರೆ. ತದನಂತರ 2003ರಲ್ಲಿ ವಿಜಯ್ ಕೇಳ್ಕರ್, ತುಂಬ ಬಾರಿ ಪ್ರಶ್ನೆ ಆಗಿದೆ, ವಿಜಯ್ ಕೇಳ್ಕರ್ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ PC, PSI, FD, SD ಎಲ್ಲರೂ ಸಹ ಕೇಳಿದ್ದಾರೆ ಸ್ನೇಹಿತರೆ. ವಿಜಯ್ ಕೇಳ್ಕರ್ ಸಮಿತಿ ತೆರಿಗೆಗಳಿಗೆ ಅಥವಾ ತೆರಿಗೆ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಆಗಿರುತ್ತೆ. ಸೊ ಇಷ್ಟು ಜನ ಸೇರಿಕೊಂಡು ಒಂದು ಜಿ ಎಸ್ ಟಿಗೆ ಒಂದು ಅಡಿಪಾಯ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಳ್ತಾ ಬರ್ತಾರೆ ಸ್ನೇಹಿತರೆ. ಇದರ ಸಲುವಾಗಿ 2016ರಲ್ಲಿ ಒಂದು 122ನೇ ಮಸೂದೆಯನ್ನು ಮಂಡನೆ ಮಾಡ್ತಾ ಬರ್ತಾರೆ. 122ನೇ ಒಂದು ಸಂವಿಧಾನದ ಮಸೂದೆಯನ್ನು ಮಂಡನೆ ಮಾಡಲಾಗ್ತದೆ. ಈ ಮಂಡನೆ ಮಾಡಿದ ನಂತರ ನೋಡಿ, ಆಡಿಯೋ ಆಲ್ರೆಡಿ ಹೇಳಿದ್ದೀನಿ, ವೀಡಿಯೋ ಏನಾದರೂ ಸ್ಲೋ ಆಯ್ತಂದರೆ 1.x ಈ ರೀತಿ ನೀವು ಯೂಟ್ಯೂಬಲ್ಲಿ ಸ್ಪೀಡಾಗಿ ಇಟ್ಕೊಂಡು ಕೇಳ್ಕೊಳ್ಳಿ, ಅಥವಾ ಸ್ಪೀಡ್ ಆಯ್ತಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೊಂಡು ಕೇಳ್ಕೊಳ್ತಾ ಬರ್ಬೋದು. ಓಕೆ, 2016ನಲ್ಲಿ ನಮಗೆ 122 ಮಸೂದೆಯನ್ನು ನಮಗೆ ಸಂವಿಧಾನದಲ್ಲಿ, ಅಂದರೆ ಇದೊಂದು ಬಿಲ್ ಅಂತ ಕರಿತೀವಿ. ಮಸೂದೆ ಅಂದರೆ ಸಂವಿಧಾನದ ಒಂದು ಬಿಲ್ ಆಗಿರುತ್ತೆ. 122ನೇ ಬಿಲ್ಲನ್ನು ಮಂಡನೆ ಮಾಡಲಾಗ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಒಂದು ಸಂಸತ್ತು 2016ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸಹ ಇದಕ್ಕೆ ಅಪ್ರೂವಲ್ ಕೊಡ್ತಾ ಬರುತ್ತೆ. ಇದರ ಸಲುವಾಗಿ ದೇಶದಾದ್ಯಂತ 2017 ಜುಲೈ 1ರಂದು ಇದನ್ನು ಭಾರತದಾದ್ಯಂತ ಜಾರಿಗೆ ತರಲಾಗ್ತದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಈ ಡೇಟ್ ಕೇಳ್ತಾನೆ. 2017 ಜುಲೈ 1 ಸಂಪೂರ್ಣವಾಗಿ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದಿರುತ್ತೆ. ಹಾಗಾಗಿ ಈ ಜುಲೈ 1ನ್ನು ಜಿ ಎಸ್ ಟಿ ದಿನ ಅಂತಲೂ ಸಹ ಕರೀತಾರೆ. ಸರಕು ಮತ್ತು ಸೇವಾ ತೆರಿಗೆಗಳ ದಿನ ಅಂತ ಜುಲೈ 1ನ್ನು ಕರೀತಾರೆ. 2017ರಲ್ಲಿ ಇದು ಜಾರಿಗೆ ಬರೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಎಕ್ಸಾಮ್ಗಳಲ್ಲಿ ಎರಡು ಥರ ಕನ್ಫ್ಯೂಷನ್ ಮಾಡ್ತಾರೆ. ಇದು ಸ್ಟಾರ್ಟಿಂಗ್ ಯಾವುದೇ ಒಂದು ಮಸೂದೆಯನ್ನು ಮಂಡನೆ ಮಾಡೋದಂದರೆ ಪ್ರಸ್ತಾಪ ಇರ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ, ಅದನ್ನು ನಾವು ಮಸೂದೆ ಅಂತ ಕರಿತೀವಿ. ಅದು ಒಂದು ತಿದ್ದುಪಡಿ ಅಲ್ಲ, ಮಸೂದೆ ಅಂತ ಕರಿತೀವಿ. ಆ ಮಸೂದೆ 122ನೇ ಮಸೂದೆ ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದು. ಬಟ್ ಯಾವ ತಿದ್ದುಪಡಿ ಅಂತ ಕೇಳಿದರೆ, ಯಾವ ಸಂವಿಧಾನದ ತಿದ್ದುಪಡಿ ಮೂಲಕ ಇದನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದರೆ 101ನೇ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಇದು ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದು. ತುಂಬ ಕೇರ್ಫುಲ್ಲಾಗಿ ಗಮನಿಸಬೇಕು. ಮಸೂದೆ ಬೇರೆ, ತಿದ್ದುಪಡಿ ಬೇರೆ. ಮಸೂದೆಯನ್ನು ಮಂಡನೆ ಮಾಡಿ ಅದು ಅಪ್ರೂವಲ್ ಆಯ್ತಾನೆ ಲೋಕಸಭಾ ರಾಜ್ಯಸಭೆಯಿಂದ, ಅದು ನಂತರ ತಿದ್ದುಪಡಿಯಾಗಿ ಹೊರಬರುತ್ತದೆ. ಸೊ ಇದು ಜಿ ಎಸ್ ಟಿ 101ನೇ ತಿದ್ದುಪಡಿಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಇಷ್ಟು ಮಾಹಿತಿನ ಜಿ ಎಸ್ ಟಿ ಅಂತ ಬಂದಾಗ ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಂತರ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ವಿಧಿಗಳಿದೆಯಾ? ಜಿ ಎಸ್ ಟಿ ಏನು ಸಂವಿಧಾನದ ಅಥವಾ ಸಂವಿಧಾನಾತ್ಮಕ ಸಂಸ್ಥೆನ ಅಥವಾ ಸಂವಿಧಾನೇತರ ಸಂಸ್ಥೆನ ಅಂತ ಕೇಳ್ಬೋದು. ನಮಗೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಬರ್ತಿದ್ದು ತುಂಬಾ ಇಂಪಾರ್ಟೆಂಟು. ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಒಂದು ಜಿ ಎಸ್ ಟಿ ಕೌನ್ಸಿಲನ್ನು ಮಾಡಿದ್ದಾರೆ ಸ್ನೇಹಿತರೆ. ಈ ಜಿ ಎಸ್ ಟಿ ಕೌನ್ಸಿಲ್ ಬಂದು ನಮಗೆ 270 ಸಂವಿಧಾನದ 279A ವಿಧಿಯಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ತಿಳಿಸ್ಕೊಡ್ತೀವಿ. ನೋಡಿ, ಸಂವಿಧಾನದಲ್ಲಿ ಯಾವುದಾನ ವಿಧಿ ಇತ್ತಂದರೆ ಅದು ಸಂವಿಧಾನದ ಒಂದು ಸಂಸ್ಥೆ ಆಗಿರುತ್ತೆ, ನೆನಪಲ್ಲಿಟ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಾರೆ, ನಮ್ಮ ಭಾರತದ ಒಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಯಾರು ಇದರಲ್ಲಿ ಮೆಂಬರ್ಸ್, ಸದಸ್ಯರು ಎಷ್ಟು ಜನ ಇರ್ತಾರೆ? ಇದರಲ್ಲಿ 3 ರೀತಿ ಸದಸ್ಯರನ್ನು ಡಿವೈಡ್ ಮಾಡ್ತಾ ಬರ್ತಾರೆ. ಇದರಲ್ಲಿ ಯಾರೆಲ್ಲ ಸದಸ್ಯರು ಇರ್ತಾರೆ ಜಿ ಎಸ್ ಟಿ ಮಂಡಳಿಯಲ್ಲಿ ಅಂತ ಕೇಳ್ತಾ ಬಂದರೆ, ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು ಇರ್ತಾರೆ. ಇದು ತುಂಬಾ ಗಮನಿಸಬೇಕು. ರಾಜ್ಯ ಕಂದಾಯ ಸಚಿವರು ಇರ್ತಾರೆ ಸ್ನೇಹಿತರೆ. ನಂತರ ನಮಗೆ ಇದರಲ್ಲಿ 29, ನಮಗೇನು ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ, ನಮಗೆ ಪ್ರಸ್ತುತ 28 ರಾಜ್ಯಗಳಿದೆ ಅಂತ ಎಲ್ರಿಗೂ ಗೊತ್ತು.
ಪ್ರಸ್ತುತ ಏನು 28 ಭಾರತದಲ್ಲಿ ರಾಜ್ಯಗಳಿದಾವಲ್ಲ, ಈ ರಾಜ್ಯಗಳ ಹಣಕಾಸು ಸಚಿವರು ಸಹ ಇದರಲ್ಲಿ ಮೆಂಬರ್ ಆಗಿರ್ತಾರೆ. ಇನ್ನು ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದರಲ್ಲಿ ಶಾಸಕಾಂಗ ಜಾರಿ ಇದೆ, ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಅಥವಾ ಏನು ಶಾಸಕಾಂಗ ಜಾರಿಯಲ್ಲಿರುತ್ತೆ ಅವುಗಳ ಹಣಕಾಸು ಸಚಿವರು ಸಹ ಇದರಲ್ಲಿ ಭಾಗಿಯಾಗ್ತಾ ಬರ್ತಾರೆ. ಇವರೆಲ್ಲ ಮೆಂಬರ್ಸ್ ಆಗಿರ್ತಾರೆ, ನೆನಪಲ್ಲಿರ್ಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇದು 279A ವಿಧಿ ತಿಳಿಸ್ಕೊಡುತ್ತೆ. ಇನ್ನೊಂದು ವಿಧಿ ಬರುತ್ತೆ, ಇದು ತುಂಬಾ ಇಂಪಾರ್ಟೆಂಟು. 246A ವಿಧಿ ಏನು ತಿಳಿಸ್ಕೊಡುತ್ತೆ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗ್ತದೆ. 246A ವಿಧಿ ಬಂದು ನಮಗೆ ರಾಜ್ಯಗಳು, ನಮ್ಮ ಸ್ಟೇಟ್ಗಳು, ರಾಜ್ಯಗಳು ಈ GST ಸಂಬಂಧಪಟ್ಟಂತೆ ಒಂದು ತೆರಿಗೆಯನ್ನು ವಿಧಿಸಬಹುದು, ಅಂದರೆ GST ತೆರಿಗೆಯನ್ನು ವಿಧಿಸುವ ಅಧಿಕಾರ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಅಂದರೆ ರಾಜ್ಯಗಳು ಒಂದು ಸರಕು ಸೇವೆಗಳ ತೆರಿಗೆ ವಿಧಿಸುವ ಅಧಿಕಾರಗಳನ್ನು ಒಳಗೊಂಡಿದೆ ಅಂತ ತಿಳಿಸ್ಕೊಡುವಂಥ ಸಂವಿಧಾನದ ವಿಧಿ ಅಂತ ಕೇಳಿದರೆ 246A. GST ಕೌನ್ಸಿಲ್ ವಿಧಿ ಅಂತ ಕೇಳಿದರೆ 279A. ಯಾವುದೇ ಥರ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು GST ಅಂತ ಬಂದಾಗ ನಮಗೆ 4 ವಿಧಗಳನ್ನಾಗಿ ಮಾಡಿದೆ. CGST ಅಂತ ಬರುತ್ತೆ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತು SGST ಅಂತ ಬರುತ್ತೆ, ಇದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರುತ್ತೆ. ನಂತರ ITGST ಅಂತ ಬರುತ್ತೆ, ಇದು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರುತ್ತೆ. ನಂತರ UTGST ಅಂತ ಬರುತ್ತೆ, ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಂಟ್ರಲ್ GST ಒಂದು ಸೆಂಟ್ರಲ್ಗೆ ಸಂಬಂಧಪಟ್ಟಿದ್ದು, ಇದು ಸ್ಟೇಟ್ ಗೌರ್ನಮೆಂಟ್ ಸಂಬಂಧಪಟ್ಟಿರುತ್ತೆ. ಇದು ITGST ಅಂತ ಬಂದಾಗ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದು GST ಆಗಿರುತ್ತೆ. ಇದು ಯೂನಿಯನ್ ಟೆರಿಟರಿಗಳು, ಏನು ಕೇಂದ್ರಾಡಳಿತ ಪ್ರದೇಶಗಳಂತ ಹೇಳ್ತೀವಲ್ಲ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು GST ಅಂದರೆ ಟ್ಯಾಕ್ಸ್ ಆಗಿರುತ್ತೆ ಸ್ನೇಹಿತರೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತೀವಿ. 4 ಸಹ ಕೆಲವೊಮ್ಮೆ ಒಂದು ಡೆಪ್ತಾಗಿ ನಾಲೆಡ್ಜನ್ನು ಕೇಳ್ತಾರೆ, ನೀವು ಅದನ್ನು ಎಕನಾಮಿಕ್ಸಲ್ಲಿ ಓದ್ಕೋಬೇಕಾಗುತ್ತೆ. ನಮಗೆ ಈ ಪ್ರಶ್ನೆಗೆ, ನಾನು ಕೇಳಿರುವಂಥ ಪ್ರಶ್ನೆಗೆ ಇಷ್ಟು ಮಾಹಿತಿ ಗೊತ್ತಿದ್ರೆ ಈಸಿಯಾಗಿ ನೀವು ಉತ್ತರ ನೀಡ್ತಾ ಬರ್ತೀರ. ನೋಡ್ತಾ ಬರೋಣ ಹಾಗಾದರೆ ಪ್ರಶ್ನೆ ಈಗ. ಹಾಗಾದರೆ ಈಗ ಸಿಂಪಲ್, ಇಷ್ಟು ಎಕ್ಸ್ಪ್ಲನೇಷನ್ ಗೊತ್ತಿದೆ ಅಂದರೆ ಈಸಿಯಾಗಿ ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಾ ಬರ್ತೀರ. ನೋಡ್ತಾ ಬರೋಣ ಹಾಗಾದರೆ. ಮೊದಲನೇ ಆಪ್ಷನ್ ಏನಿದೆ, ಇತ್ತೀಚೆಗೆ GST ಮಂಡಳಿಯು 50ನೇ ಸಭೆ ರಾಜಸ್ಥಾನದಲ್ಲಿ ಜರುಗಿದೆ. ಯಾಕಂದರೆ ನೋಡಿ, ಪ್ರತಿ ವರ್ಷ ನಮಗೆ ಒಂದು ಸಭೆ ಜರುಗುತ್ತಾ ಬರುತ್ತೆ ಸ್ನೇಹಿತರೆ. ಆ GST ಸಭೆ ಎಲ್ಲಿ ಜರುಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಅದು ರಾಜಸ್ಥಾನದಲ್ಲೇ ಜರುಗಿರುತ್ತೆ. ಹೋದ ವರ್ಷ ಎಲ್ಲಿ ಜರುಗಿತ್ತು ಅಥವಾ ಈ ವರ್ಷ ಎಲ್ಲಿ ಜರುಗುತ್ತೆ, ಮುಂದಿನ ವರ್ಷ ಎಲ್ಲಿ ಜರುಗುತ್ತೆ ಅನ್ನೋದು ಸಹ ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಈ ಉತ್ತರ ಸರಿಯಾಗಿದೆ. ನಂತರ GST ಮಂಡಳಿ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ? ಆಲ್ರೆಡಿ ಹೇಳಿದೆ, ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ಸಚಿವರು ವಹಿಸ್ಕೊಳ್ತಾರೆ. ಸೊ ಇದು ರಾಂಗ್ ಆಗಿರುತ್ತೆ. ಇನ್ನು 101ನೇ ಸಂವಿಧಾನದ ಮಸೂದೆಯು GSTಯ ಬಗ್ಗೆ ತಿಳಿಸಿಕೊಡುತ್ತದೆ ಅಂತ ನಮಗೆ ತಿಳಿಸ್ಕೊಡಿ. ನೋಡಿ, 101ನೇ ಸಂವಿಧಾನ ಮಸೂದೆ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಮಸೂದೆ, ಇದು ಬಿಲ್ ಅಲ್ಲ. 101ನೇ ತಿದ್ದುಪಡಿ, ಅಮೆಂಡ್ಮೆಂಟ್ ಅಂತ ಏನು ಕರಿತೀವಿ ಅದಾಗಿರುತ್ತೆ ಸ್ನೇಹಿತರೆ. 101ನೇ ತಿದ್ದುಪಡಿ ಬಗ್ಗೆ, 101ನೇ ತಿದ್ದುಪಡಿ GST ಬಗ್ಗೆ ತಿಳಿಸ್ಕೊಡೋದು, ಮಸೂದೆ ಅಲ್ಲ, ನೆನಪಲ್ಲಿರಬೇಕು. ಸೊ ಈ ಉತ್ತರನೂ ಸಹ ರಾಂಗ್ ಆಗಿರುತ್ತೆ. ಇಲ್ಲಿ A ಮಾತ್ರ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಈ ರೀತಿ ನೀವು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಇಂಥ ಪ್ರಶ್ನೆಗಳು ಅವ್ರು ಯಾವುದೇ ರೀತಿ ಕೇಳಿ, ಇಷ್ಟರಲ್ಲಿ ನಿಮಗೇನು ಇಷ್ಟೊತ್ತು ಮಾಹಿತಿ ನೀಡಿದ್ನಲ್ಲ, ಇಷ್ಟು ಅಂಶಗಳಲ್ಲಿ ನಿಮಗೆ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ನೋಡಿ, ನೀವು ಒಂದು ಟ್ಯಾಕ್ಸ್ ಅಂತ ಬಂದಾಗ 3 ರೀತಿ ಓದ್ಕೋಬೇಕಾಗುತ್ತೆ. ನಮಗೆ ಡೈರೆಕ್ಟ್ ಟ್ಯಾಕ್ಸ್ ಯಾವುದಿದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಡೈರೆಕ್ಟ್ ಯಾವುದಿದೆ, ಇಂಡೈರೆಕ್ಟ್ ಯಾವುದಿದೆ, ಮತ್ತು ಸ್ಟೇಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸೆಂಟ್ರಲಿಗೆ ಯಾವ್ದು ಕೊಡುತ್ತೆ, ಮತ್ತು ಸೆಂಟ್ರಲ್ಲು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸ್ಟೇಟಿಗೆ ಯಾವ ರೀತಿ ಯಾವ ಒಂದು ಟ್ಯಾಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ ರೀತಿ 4 ಪ್ರಶ್ನೆಗಳನ್ನು ನಿಮಗೆ ಟ್ಯಾಕ್ಸ್ ರೂಪಾಂತರದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು ತೆರಿಗೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸುಧಾರಣಾ ಸಮಿತಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಅದನ್ನು ಎಕನಾಮಿಕ್ಸಲ್ಲಿ ಕೊಟ್ಟಿರ್ತಾರೆ ಪುಸ್ತಕದಲ್ಲಿ, ಅವನ್ನು ಸಹ ನೀವು ರಿವಿಷನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ತುಂಬಾ ಇಂಪಾರ್ಟೆಂಟು. ಈ ಪ್ರಶ್ನೆ ಪದೇ ಪದೇ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇಂಥ ಟಾಪಿಕ್ಗಳನ್ನು ತುಂಬ ಕೇರ್ಫುಲ್ಲಾಗಿ ನೀವು ಓದಿರಬೇಕಾಗುತ್ತೆ. ಈ ಗೋಲಾನ್ ಹೈಟ್ಸ್ ಅಂತ ಬಂದಿದೆ. ಗೋಲಾನ್ ಹೈಟ್ಸ್ ಅಂತ ಬಂದಾಗ ನಮಗೆ ಯಾವ ದೇಶಗಳ ನಡುವೆ ವಿವಾದಿತ ಪ್ರದೇಶವಾಗಿದೆ? ಇದೊಂದು ವಿವಾದಿತ ಪ್ರದೇಶ ಆಗಿತ್ತು. ಯಾವ ದೇಶಗಳ ನಡುವೆ ಇದು ಒಂದು ವಿವಾದಿತವಾಗಿದೆ, ಏನಕ್ಕೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ ನೋಡ್ತಾ ಬರೋಣ. ಗೋಲಾನ್ ಹೈಟ್ಸ್ ಅಂತ ಬಂದಾಗ ನಮಗೆ ಗೋಲಾನ್ ಹೈಟ್ಸ್ ಪಕ್ಕ ಪ್ರಶ್ನೆ ಆಗುತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪೇಪರ್ ಕಟಿಂಗ್ಸಲ್ಲೂ ಸಹ ನೀವು ಮಾಹಿತಿಯನ್ನು ಇದ್ರ ಬಗ್ಗೆ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಏನು ಈ ಗೋಲಾನ್ ಹೈಟ್ಸ್ ಅಂತ ಬಂದಾಗ ಇದು ಯಾವ ಒಂದು ಇತ್ತೀಚೆಗೆ ಇದಕ್ಕೊಂದು ಡಿಫ್ರೆಂಟ್ ಆಗಿರುವಂಥ ಹೆಸರನ್ನು ನೀಡಿದ್ದಾರೆ. ಏನಂದರೆ ಇದಕ್ಕೆ ಟ್ರಂಪ್ ಹೈಟ್ಸ್ ಅಂತ ಹೆಸರು ನೀಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇದು. ಟ್ರಂಪ್ ಎಲ್ರಿಗೂ ಗೊತ್ತು, ನಮ್ಮ ಅಮೆರಿಕದ ಅಧ್ಯಕ್ಷರು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪು
ಐಟ್ಸ್. ಓಕೆ, ಟ್ರಂಪ್ ಐಟ್ಸ್ ಅಂತ ಇತ್ತೀಚೆಗೆ ಇದಕ್ಕೆ ಹೆಸರನ್ನು ನೀಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪು ಈ ಒಂದು ಗೋಲಾನ್ ಐಟ್ಸ್ ಪ್ರದೇಶಕ್ಕೆ ಏನು ಈ ಇಸ್ರೇಲ್ ಇದೆಯಲ್ಲ, ಇದು ಇಸ್ರೇಲ್ಗೆ ಸಂಬಂಧಪಟ್ಟಿದ್ದಂತ ಅವಾಗಿಂದನೂ ವಾದ ಮಾಡ್ತಿದ್ರು ಮತ್ತು ಅವರು ಒಂದು ನಿರ್ಣಯವನ್ನು ಸಹ ಕೊಡ್ತಾ ಇದ್ರು. ಯಾವಾಗಲೂ ಸಹ ಇವರಿಗೆ ಒಂದು ಫೇವರ್ ಆಗಿ ಒಂದು ಡೊನಾಲ್ಡ್ ಟ್ರಂಪ್ ಇರ್ತಾಯಿದ್ರು. ಹಾಗಾಗಿ ಟ್ರಂಪ್ ಐಟ್ಸ್ ಅಂತ ಇದಕ್ಕೆ ಹೆಸರನ್ನು ಇಡಲಾಗಿದೆ. ಈ ಇಸ್ರೇಲ್ ಮತ್ತು ಒಂದು ಸಿರಿಯಾ ದೇಶದ ನಡುವೆ ಇದನ್ನು ಒಂದು ಸೃಷ್ಟಿ ಮಾಡಲಾಯಿತು. ಇದು ಏನಂದರೆ ಒಂದು ಇಲ್ಲಿ ಮ್ಯಾಕ್ಸಿಮಮ್ 2,000ಕ್ಕೂ ಅಧಿಕ ಒಂದು ಜನಗಳು ಆಗಿರ್ಬೋದು ಅಥವಾ ಒಂದು ಜನರು ಇರುವಂತಹ ಒಂದು ವಲಸೆ ನೆಲೆಯಾಗಿದೆ. ಓಕೆ, ಗೋಲ್ಡನ್ ಐಟ್ಸ್ ಅನ್ನೋದು ಒಂದು 2,000ಕ್ಕೂ ಅಧಿಕ ಜನರು ಇರುವಂತಹ ಒಂದು ವಲಸೆ ನೆಲೆ ಆಗಿರುತ್ತೆ. ಸೊ ಇದು ಎಲ್ಲೆಲ್ಲಿದೆ ಅಂತ ಕೇಳಿದರೆ ಇಸ್ರೇಲ್ ಮತ್ತು ಸಿರಿಯಾ ದೇಶದಲ್ಲಿದೆ. ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಕೇಳಿದರೆ ಸೌತ್ ವೆಸ್ಟ್. ಓಕೆ, ಸೌತ್ ವೆಸ್ಟ್ ಅಂದರೆ ಯಾವುದು? ಓಕೆ, ನೈಋತ್ಯ ಭಾಗ. ಓಕೆ, ಸಿರಿಯಾ ದೇಶದ ಒಂದು ನೈಋತ್ಯ ಭಾಗದಲ್ಲಿದೆ. ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು, ಸಿರಿಯಾ ದೇಶದ ಒಂದು ನೈಋತ್ಯ ಭಾಗದಲ್ಲಿದೆ ಸ್ನೇಹಿತರೆ. ಇದು ಯಾವ 2 ದೇಶಗಳ ವಿವಾದಿತ ಪ್ರದೇಶ ಅಂತ ಕೇಳಿದರೆ ಇಸ್ರೇಲ್ ದೇಶದ ವಿವಾದಿತ ಪ್ರದೇಶ. ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಸಂಬಂಧಪಟ್ಟಿದ್ದಂತಲೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಗೋಲಾನ್ ಐಟ್ಸ್ ಅಂತ ಬಂದಾಗ ನಮಗೆ ಟ್ರಂಪ್ ಎಷ್ಟರಲ್ಲಿ ಮುಂಚೆ ಒಂದು ಅಧ್ಯಕ್ಷರಾಗಿದ್ದಲ್ಲ 2019ರಲ್ಲಿ, ಅಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧವನ್ನು ಮಾಡಿದರು. ಈ ಗೋಲಾನ್ ಐಟ್ಸ್ ಎಂಬ ಪ್ರದೇಶವು ಒಂದು ಜೋರ್ಡಾನ್ ನದಿಯ ಕಣಿವೆಯಲ್ಲಿದೆ. ಓಕೆ, ಜೋರ್ಡಾನ್, ಇದರಲ್ಲೂ ಸಹ ಉಪನದಿಗಳು ಬರ್ತವೆ, ಅವುಗಳ ಕಣಿವೆಯಲ್ಲಿರ್ತದೆ. ಎಕ್ಸಾಕ್ಟಾಗಿ ಕೇಳಿದರೆ ಜೋರ್ಡಾನ್ ನದಿಯ ಒಂದು ಕಣಿವೆಯಲ್ಲಿ ಅದು ಭಾಗವಹಿಸುತ್ತದೆ ಸ್ನೇಹಿತರೆ. ಗೋಲಾನ್ ಐಟ್ಸ್ ಅನ್ನೋದು ನೆನಪಲ್ಲಿರಬೇಕಾಗುತ್ತೆ. ಇನ್ನು ಗೋಲಾನ್ ಐಟ್ಸ್ ಅಂತ ಬಂದಾಗ ಎಷ್ಟು ರಾಜ್ಯಗಳ ಒಂದು ದೇಶಗಳ ಮೂಲಕ ಅದು ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತಲೂ ಸಹ ಪ್ರಶ್ನೆ ಕೇಳ್ಬೋದು. ಒಂದು ಜೋರ್ಡಾನ್. ಓಕೆ, ಜೋರ್ಡಾನ್ ಆಗಿರ್ಬೋದು, ಮತ್ತು ಲೆಬನಾನ್, ನಂತರ ಇಸ್ರೇಲ್, ಇಷ್ಟು ಒಂದು ದೇಶಗಳ ನಡುವೆ ಅದನ್ನು ನೋಡ್ಕೊಂಡು ಇವೆಲ್ಲ ಏನಂತಾರೆ, ಒಂದು ಮಿಡಿಲ್ ಈಸ್ಟ್. ಓಕೆ, ಮಿಡಿಲ್ ಈಸ್ಟ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಅಲ್ಲಿಯೂ ಒಂದು ತಮ್ಮ ಒಂದು ಸುತ್ತುವರಿದಿದೆ, ಅಂದರೆ ಒಂದು ಗೋಲ್ಡನ್ ಐಟ್ಸ್ ಸುತ್ತುವರಿದಿರುವಂತಹ ದೇಶಗಳಾಗಿರ್ತವೆ. ಜೋರ್ಡಾನ್, ಲೆಬನಾನ್ ಮತ್ತು ಇಸ್ರೇಲ್ ಆಗಿರ್ತವೆ. ಸ್ಪೆಸಿಫಿಕ್ಕಾಗಿ ಕೇಳಿದರೆ ಯಾವ ಬಂದಿದೆ ಅಂತ ಕೇಳಿದರೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳು ಇದರಲ್ಲಿ ಬಂದಿರ್ತವೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇನ್ನು ನಮಗೆ ಟ್ರಂಪ್ ಐಟ್ಸ್ ಅಂತ ಇತ್ತೀಚೆಗೆ ಹೆಸರು ನೀಡಿದ್ದೀವಿ. PC ಕೇಳಿದರೆ ಡೈರೆಕ್ಟಾಗಿ ಇದನ್ನೇ ಕೇಳ್ತಾರೆ. ಇತ್ತೀಚೆಗೆ ಗೋಲ್ಡನ್ ಐಟ್ಸ್ಗೆ ಯಾವ ಹೆಸರು ಇಟ್ಟಿದ್ದಾರೆ ಅಂತ ಕೇಳಿದರೆ ಟ್ರಂಪ್ ಐಟ್ಸ್ ಆಗಿರುತ್ತೆ. ಯಾವ ದೇಶಗಳ ನಡುವೆ? ಇಸ್ರೇಲ್ ಮತ್ತು ಸಿರಿಯಾ ದೇಶ ಆಗಿರುತ್ತೆ. ಇನ್ನು ಸೌತ್ ವೆಸ್ಟ್ ಭಾಗದಲ್ಲಿದೆ, ಮಿಡಲ್ ಈಸ್ಟ್ ಆಗಿರ್ಬೋದು, ಮತ್ತು ಜೋರ್ಡನ್ ನದಿ. ಇಷ್ಟು ಮಾಹಿತಿಗಳನ್ನು ನೀವು ಗೋಲಾನ್ ಐಟ್ಸ್ ಅಂತ ಬಂದಾಗ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಉತ್ತರ ಯಾವುದಾಗಿರುತ್ತೆ? ಸರಿ ಉತ್ತರ ನೋಡಿ, ಈ 4 ಆಪ್ಷನನ್ನು ಕೊಟ್ಟಿದೆ ನಮಗೆ. ಇಸ್ರೇಲ್ ಮತ್ತು ಸಿರಿಯಾ ಯಾವುದೇ ಆಪ್ಷನ್ ಇದೆ? ಡಿ ಆಪ್ಷನ್ ಇದೆ. ಇಸ್ರೇಲ್ ಮತ್ತು ಸಿರಿಯಾ ದೇಶಗಳ ನಡುವೆ ಇದು ಒಂದು ತಮ್ಮ ವಿವಾದಿತ ಪ್ರದೇಶ ಆಗಿರ್ತದೆ ಸ್ನೇಹಿತರೆ. ಗೋಲಾನ್ ಐಟ್ಸ್ ಅನ್ನೋದು ನೆನಪಲ್ಲಿರಬೇಕು. ಓಕೆ, ಮುಂದಿನ ಪ್ರಶ್ನೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಬಂದಾಗ ಇಸ್ರೋ ಬಗ್ಗೆ ಆಗಿರ್ಬೋದು, ನಾಸಾ ಬಗ್ಗೆ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮತ್ತು ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ನೀವು ಸೈನ್ಸ್ ಆ್ಯಂಡ್ ಟೆಕ್ಕಲ್ ಬಗ್ಗೆ ಯಾವೆಲ್ಲ ಒಂದು ಅಂಶಗಳನ್ನು ಓದ್ತೀರ ಅವೆಲ್ಲ ನೀವು ಎಸ್ಸೆಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. PSI ಅಥವಾ ESI ಎಸ್ಸೆಗಳಲ್ಲಿ ನಿಮಗೆ ಕೇಳಲಾಗ್ತದೆ. ಸೊ ಅದನ್ನು ಸಹ ನೀವು ಯಾವುದೇ ಪಾಯಿಂಟನ್ನು ಒಂದು ಗಂಭೀರವಾಗಿ ಮನದಲ್ಲೇ ಇಟ್ಕೊಂಡಿರಬೇಕಾಗುತ್ತೆ. ಜಸ್ಟ್ ಆಪ್ಷನ್ ನೋಡಿ ಟಿಕ್ ಹಾಕೋ ಥರ ಓದಬಾರ್ದು. ಸೈನ್ಸ್ ಆ್ಯಂಡ್ ಟೆಕ್ ಮೈಂಡಲ್ಲಿ ನೆನಪಿಟ್ಕೊಂಡು ಥರ ಓದ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ ಪ್ರಶ್ನೆಗಳನ್ನು ನೀವು ಭಾರತದಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿರುವಂಥ ಎಸ್ಸೆ ಕೇಳಿದಾಗ ಅವುಗಳಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಹಾಗಾಗಿ ಇವತ್ತಿನಿಂದ ಆ ಒಂದು ಗಮನವನ್ನು ನೀವು ಹರಿಸ್ತಾ ಬರಬೇಕಾಗುತ್ತೆ. ಓಕೆ, ನಂತರ ಪ್ರಶ್ನೆ ನೋಡ್ತಾ ಬರೋಣ. ಇಸ್ರೋ ಸಂಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇತ್ತೀಚೆಗೆ ಇಸ್ರೋದ ನೂತನ ಅಧ್ಯಕ್ಷರಾಗಿ ವಿ ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇತ್ತೀಚೆಗೆ ಕುಲಶೇಖರ ಪಟ್ಟಣದಲ್ಲಿ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಆಪ್ಷನ್ ಇದೆ. ನಂತರ ಇಸ್ರೋ ಸಂಸ್ಥೆಯು 2027ರಲ್ಲಿ ಶುಕ್ರಯಾನವನ್ನು ಕೈಗೊಳ್ಳಲಿದೆ ಅಂತ ಕೇಳಿದೆ. 3 ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಆಯ್ಕೆಗಳೇ ಆಗಿರ್ತವೆ ಸ್ನೇಹಿತರೆ. ನಾವು ನೋಡ್ತಾ ಬರೋಣ. ಓಕೆ, ಇಸ್ರೋ ಅಂತ ಬಂದಾಗ ನಿಮಗೆಲ್ಲರಿಗೂ ಫುಲ್ ಫಾರ್ಮ್ ಗೊತ್ತು. ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಕೇಳ್ತಾನೆ. ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗಿರುತ್ತೆ. ನೀವು ಫುಲ್ ಫಾರ್ಮ್ ನೀವೇ ನೋಟ್ ಮಾಡಿ ಬರ್ಕೊಂಡು ಇರಬೇಕಾಗುತ್ತೆ. 1969 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಎಂದು ಸ್ಥಾಪನೆ ಆಯಿತು ಅಂತ ನೆನಪಿಟ್ಕೋಬೇಕು. 1969 ಆಗಸ್ಟ್ 15ರಂದು ಇಸ್ರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ಭಾರತೀಯ ಬಾಹ್ಯಾಕಾಶ ಬಾಹ್ಯಾಕಾಶದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತ ನಾವು ವಿಕ್ರಮ್ ಸಾರಾಭಾಯಿ ಅವ್ರನ್ನ ಕರಿತೀವಿ ಸ್ನೇಹಿತರೆ. ಯಾಕಂದರೆ ಇವರು ಮೊದಲ ಒಂದು ಇಸ್ರೋದ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಇವ್ರನ್ನ ಭಾರತದ ಒಂದು ಬಾಹ್ಯಾಕಾಶದ ಪಿತಾಮಹ ಅಂತಲೂ ಸಹ ಕರಿತೀವಿ. ಯಾರನ್ನ? ವಿಕ್ರಮ್ ಸಾರಾಭಾಯಿ ಅವ್ರನ್ನ ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಇನ್ನು ನಮಗೆ ಇಸ್ರೋ ಅಂತ ಬಂದಾಗ ಇವುಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ? ನಮಗೆ ಅಧ್ಯಕ್ಷರ ಮೇಲೆ ಯಾವಾಗಲೂ PCPSCಯಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಎಷ್ಟರ ಸ್ಥಾಪನೆ ಆಯ್ತು ಅಂತ ಓದಿದ್ರಿ? ಮೊದಲನೇ ಅಧ್ಯಕ್ಷ ಯಾರು? ನಮಗೆ ವಿಕ್ರಮ್ ಸಾರಾಭಾಯಿ ಅಂತ ಓದಿದ್ರಿ.
ನಂತರ ನಮಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅತಿ ದೀರ್ಘಾವಧಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ. ಸತೀಶ್ ಧವನ್ ಅಂತ ಇದ್ರಲ್ಲ, ಸತೀಶ್ ಧವನ್ ಅವರು ನಮಗೆ ಅತಿ ದೀರ್ಘಾವಧಿಯ ಇಸ್ರೋದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಮುಂಚೆ ಕಳೆದ ವರ್ಷ ಯಾರಿದ್ರು ಅಧ್ಯಕ್ಷರು ಅಂತ ನಿಮಗೆ ಪ್ರಶ್ನೆ ಕೇಳೋದಾದರೆ ನಮಗೆ ಎಸ್ ಸೋಮನಾಥ್, ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ. ಓಕೆ, ಎಸ್ ಸೋಮನಾಥ್ ಅವರು ಆಗಿರ್ತಾರೆ. ನಂತರ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ವಿ ನಾರಾಯಣ್ ಅವರಾಗಿರ್ತಾರೆ ಸ್ನೇಹಿತರೆ. ವಿ ನಾರಾಯಣ್ ಅವರು ಆಯ್ಕೆಯಾಗಿರ್ತಾರೆ ಇತ್ತೀಚೆಗೆ, ನೆನಪಲ್ಲಿರಬೇಕು ನೋಡಿ. ಫಸ್ಟ್ ಅಂತ ಕೇಳಿದರೆ, ನಂತರ ಅತಿ ದೀರ್ಘಾವಧಿ ಅಂತ ಕೇಳಿದರೆ, ಕಳೆದ ವರ್ಷ ಅಂತ ಕೇಳಿದರೆ, ಮತ್ತು ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ವಿ ನಾರಾಯಣ್ ಅವರು ನಮಗೆ 11ನೇ ಇಸ್ರೋದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿರ್ತಾರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಈ ಒಂದು ಇಸ್ರೋ ಅಂತ ಬಂದಾಗ ಇನ್ನು ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಈ ಕೆ ಶಿವನ್ ಅಂತ ಇದೆಲ್ಲ, ಸತೀಶ್ ಏನು ಅಂತ ಕರಿತೀವಿ, ಇನ್ನೊಬ್ರು ಕೆ ಶಿವನ್ ಅಂತ ಬರ್ತಾರೆ. ಓಕೆ, ಈ ಕೆ ಶಿವನ್ ಅಂತ ಬಂದಾಗ ಇವರಿಗೊಂದು ಬಿರುದಿದೆ, ಏನಂದರೆ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ? ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕೆ ಶಿವನನ್ನು ಕರಿತೀವಿ, ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕ್ಷಿಪಣಿಯ ಪಿತಾಮಹ ಅಂತ ಹೇಳ್ಬಿಟ್ಟು ನಾವು APJ ಅಬ್ದುಲ್ ಕಲಾಂ ಕರಿತೀವಿ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದೆ ನೋಡಿ. ಕ್ಷಿಪಣಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಲೂ ಕೇಳಿದರೆ ನಮಗೆ ಒಂದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ನಮಗೆ ಕ್ಷಿಪಣಿಯ ಪಿತಾಮಹ ಅಂತ APJ ಅಬ್ದುಲ್ ಕಲಾಂ ಅವ್ರನ್ನ ಕರಿತೀವಿ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇಸ್ರೋದ ವಾಣಿಜ್ಯ ಸಂಸ್ಥೆಗಳಂತ ಬರ್ತವೆ. ಇದು ಯೂಶಲಿ ಸ್ವಲ್ಪ ಜನ ಓದಿರಲ್ಲ. ಇಸ್ರೋದಲ್ಲಿ ಯಾವೆಲ್ಲ ವಾಣಿಜ್ಯ ಸಂಸ್ಥೆಗಳು ಬರ್ತಾವಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇಸ್ರೋ ಅಂತ ಬಂದಾಗ ಇದರಲ್ಲಿ ವಾಣಿಜ್ಯ ಸಂಸ್ಥೆಗಳಂತ ಬರ್ತವೆ. ವಾಣಿಜ್ಯ ಸಂಸ್ಥೆಗಳು ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಂದು ಆ್ಯಂಟ್ರಿಕ್ಸ್, ಓಕೆ, ಪಿಸಿಲ್ ಪ್ರಶ್ನೆ ಆಗಿದೆ ಇದು. ಆ್ಯಂಟ್ರಿಕ್ಸ್ ಆಗಿರ್ಬೋದು, ಮತ್ತು NSIL ಅಂತ ಬರುತ್ತೆ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ. ಇವೆರಡೂ ಇಸ್ರೋದ ವಾಣಿಜ್ಯ ಸಂಸ್ಥೆಗಳಾಗಿರ್ತವೆ. ವಾಣಿಜ್ಯ ಸಂಸ್ಥೆಗಳು ಯಾವುವು ಅಂತ ಪಕ್ಕ ಪ್ರಶ್ನೆ ಆಗುತ್ತೆ. ಇದು ಇಸ್ರೋದ ಒಂದು ವಾಣಿಜ್ಯ ಸಂಸ್ಥೆಗಳಾಗಿರ್ತವೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ಆ್ಯಂಟ್ರಿಕ್ಸ್ ಮತ್ತು NSIL ಈ ಕೆಳಗಿನ ಯಾವ ವಾಣಿಜ್ಯ ಸಂಸ್ಥೆಗಳಾಗಿದೆ ಅಂತ ಕೇಳ್ತಾನೆ. ಇಸ್ರೋ ಆಪ್ಷನ್ ಆಗಿರುತ್ತೆ. ಅದನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಎಲ್ರಿಗೂ ಗೊತ್ತು, ಬೆಂಗಳೂರಿನಲ್ಲಿ ನೆಲೆಸಿದೆ. ನಂತರ ಇಸ್ರೋ ಅಂತ ಬಂದಾಗ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾವುದೇ ರೀತಿ ಸುದ್ದಿಯಲ್ಲಿದೆ? ಒಂದು ಕುಲಶೇಖರ ಪಟ್ಟಣದಲ್ಲಿ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡಬೇಕು ಇಸ್ರೋಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಬಿಟ್ಟು, ಒಂದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲನ್ನು ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ಕುಲಶೇಖರ ಪಟ್ಟಣದಲ್ಲಿ ಅಡಿಪಾಯ ಹಾಕಿದೆ. ಎಲ್ಲಿದೆ ಕುಲಶೇಖರ ಪಟ್ಟಣ? ತಮಿಳುನಾಡಿನಲ್ಲಿದೆ ಸ್ನೇಹಿತರೆ. ನಂತರ ನಮಗೆ ಮುಂಚೆ ಇತ್ತು ಯಾವುದು, ತುಂಬ ರಾಕೆಟ್ ಉಡಾವಣೆ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾನೆ. ಇದು ಕೇರಳದಲ್ಲಿರ್ತದೆ. ನಂತರ ಸತೀಶ್ ಧವನ್, ಎಲ್ರಿಗೂ ಗೊತ್ತು, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಎಲ್ಲ ರಾಕೆಟ್ಗಳನ್ನು ಆಲ್ಮೋಸ್ಟ್ ಅಲ್ಲೇ ಉಡಾವಣೆ ಮಾಡೋದು. ಶ್ರೀಹರಿಕೋಟದಲ್ಲಿದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್, ಕೇರಳದಲ್ಲಿ ಕುಲಶೇಖರ ಪಟ್ಟಣ ತಮಿಳುನಾಡಿನಲ್ಲಿ. ಇತ್ತೀಚೆಗೆ ಇದು ಅಡಿಪಾಯ ಹಾಕಿದರೆ ಆಲ್ಮೋಸ್ಟ್ 2026ರಲ್ಲಿ ಇದು ಕಂಪ್ಲೀಟ್ ಆಗಿ ಲಾಂಚ್ ಮಾಡಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಸಹ ಸುದ್ದಿಯಲ್ಲಿದೆ. ಓಕೆ, ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದಾಗ ಇಸ್ರೋ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದು ಇಂಪಾರ್ಟೆಂಟ್ ಆಯ್ತು. ಇನ್ನು ಇಸ್ರೋ ಅಂತ ಬಂದಾಗ ನಮಗೆ ಇತ್ತೀಚೆಗೆ ಹಲವಾರು ಪ್ಲಾನ್ಗಳನ್ನು ಇದು ಯೋಜನೆಯನ್ನು ಸಿದ್ಧ ಮಾಡಿಕೊಂಡಿದೆ. ನೆಕ್ಸ್ಟು ಅಪ್ಕಮಿಂಗ್ ಪ್ಲ್ಯಾನ್ಸ್ ಏನೆಲ್ಲ ಇದ್ದಾವೆ ಇಸ್ರೋದ ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಏನು ಸಿಂಪಲ್ಲಾಗಿ ನಮಗೆ ಒಂದು ಗಗನಯಾನ 2 ನಮಗೆ ಈ ಗಗನಯಾನ 2 ಅಂತ ಬಂದಾಗ 2025ರಲ್ಲಿ ಉಡಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ನಮಗೆ ಈ ಗಗನಯಾನ 3 ಅಂತ ಬರುತ್ತೆ. ಗಗನಯಾನ ಇದು 2 ಆಗಿರುತ್ತೆ. ಇನ್ನು ಗಗನಯಾನ 3 ಅಂತ ಬಂದಾಗ ಇದನ್ನು 2026ರಲ್ಲಿ ಉಡಾವಣೆ ಮಾಡ್ತೀವಿ ಅಂತ ಇಸ್ರೋ ಸಂಸ್ಥೆ ಹೇಳಿದೆ. ನಂತರ ನಿಸಾರ್ ಅಂತ ಬರುತ್ತೆ. ನಿಸಾರ್ ತುಂಬಾ ಇಂಪಾರ್ಟೆಂಟು. ಇದನ್ನು ಅಷ್ಟೇ 2025ರಲ್ಲಿ ಈ ವರ್ಷದಲ್ಲಿ ಉಡಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಚಂದ್ರಯಾನ 3 ಆಗಿದೆ. ಈಗ ಚಂದ್ರಯಾನ 4ಅನ್ನು 2027 ಮತ್ತು 28ಕ್ಕೆ ಉಡಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಲೂಪ್ಯಾಕ್ಸ್ ಕೇಳ್ತಾನೆ. ಲೂಪ್ಯಾಕ್ಸ್ ಅನ್ನೋದು ಯಾವ 2 ಬಾಹ್ಯಾಕಾಶ ಸಂಸ್ಥೆಯ ಒಂದು ಉಡಾವಣೆ ಆಗಿದೆ ಅಂತ ಕೇಳ್ಬಿಡ್ತಾನೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಜಪಾನ್, ಜಾಕ್ಸಾ ಅಂತ ಕರಿತೀವಿ. ಜಪಾನ್ ನಮ್ಮ ಭಾರತದಲ್ಲಿ ಹೇಗೆ ಇಸ್ರೋ ಇದೆಯೋ ಅದೇ ಥರ ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ ಆಗಿರುತ್ತೆ. ಇವೆರಡು ಸೇರಿ ಲೂಪ್ಯಾಕ್ಸನ್ನು ಉಡಾವಣೆ ಮಾಡಲಾಗ್ತದೆ. ಇದೊಂದು ಜಾಯಿಂಟ್ ಮಿಷನ್ ಆಗಿರ್ತದೆ ಸ್ನೇಹಿತರೆ. ಇದು ಮೂನ್ಗೆ ಸಂಬಂಧಪಟ್ಟಂತಹ, ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಜಾಯಿಂಟ್ ಮಿಷನ್ ಆಗಿರುತ್ತೆ. ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಶುಕ್ರಯಾನವನ್ನು 2028ರಲ್ಲಿ ಮಾಡ್ತೀವಿ ಅಂತಲೂ ಸಹ ಭರವಸೆಯನ್ನು ಇದು ನೀಡಿರುತ್ತೆ ಸ್ನೇಹಿತರೆ. ಅದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈಗ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಓಕೆ,
ಪ್ರಶ್ನೆ ನೋಡ್ತಾ ಬರೋಣ. ಈಗ ಪ್ರಶ್ನೆ ಈ ರೀತಿ ಇದೆ, ಯಾವ ರೀತಿ ಇಸ್ರೋ ಅಂದರೆ ನೂತನ ಅಧ್ಯಕ್ಷರಾಗಿ ವಿ ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ. 100% ರೈಟ್ ಇದೆ. ಇತ್ತೀಚೆಗೆ ಕುಲಶೇಖರ ಪಟ್ಟಣದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 100% ಕರೆಕ್ಟ್ ಆಗಿರುತ್ತೆ. ಇನ್ನು ಈ ಸಂಸ್ಥೆಯು 2027 ಶುಕ್ರಯಾನವನ್ನು ಕೈಗೊಳ್ಳಲಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, 2027 ಅಲ್ಲ, ಈಗ ಹೇಳಿದೆ 2028 ಶುಕ್ರಯಾನವನ್ನು ಕೈಗೊಳ್ಳಲಿದೆ. ಒಂದು 2028 ಮಾರ್ಚ್ 29 ಉಡಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ತಾತ್ಕಾಲಿಕ ದಿನಾಂಕ ಮತ್ತು ವರ್ಷವನ್ನು ನೀಡಲಾಗಿದೆ ಸ್ನೇಹಿತರೆ. ಅದನ್ನು ಸಹ ಅದೇ ಡೇಟಿಗೆ ಅಂತ ಏನಿಲ್ಲ, ಜಸ್ಟ್ ಎಸ್ಟಿಮೇಷನ್ ಹಾಕಿರೋದು ಒಂದು ತಾತ್ಕಾಲಿಕ ದಿನಾಂಕ ವರ್ಷ ಆಗಿರುತ್ತೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಮಗೆ ಸಿ ರಾಂಗ್ ಆಗಿರುತ್ತೆ, ಸಿ ಒಂದು ರಾಂಗ್ ಆಗಿರುತ್ತೆ. ಸರಿ ಉತ್ತರ ಬಂದು ಎ ಮತ್ತು ಬಿ ಮಾತ್ರ ಸರಿಯಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ವಿಶ್ವಸಂಸ್ಥೆ ಇತ್ತೀಚೆಗೆ 2024ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಂತ ಘೋಷಣೆ ಮಾಡಿದೆ ಅಂತ ತಿಳಿಸ್ಕೊಟ್ಟಿದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತುತ 193 ದೇಶಗಳ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದೆ. ನಂತರ ವಿಶ್ವಸಂಸ್ಥೆಯ ಸಂಸ್ಥಾಪನೆ ದಿನವನ್ನು ಸೆಪ್ಟೆಂಬರ್ 24ರಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ ಸ್ನೇಹಿತರೆ. ಇನ್ನು ಯುನೈಟೆಡ್ ನೇಷನ್ ಅಂತ ಬಂದಾಗ ನಾವು ತುಂಬ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ನಮಗೆ ಯುನೈಟೆಡ್ ನೇಷನನ್ನು 1945 ಅಕ್ಟೋಬರ್ 24ರಂದು ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಇನ್ನು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ತುಂಬ ಬಾರಿ PCPSCಯಲ್ಲಿ ಪ್ರಶ್ನೆ ಆಗಿದೆ. ನ್ಯೂಯಾರ್ಕ್, ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಇದು ಸ್ಥಾಪನೆ ಆಗಿದ್ದು ಯಾವ ರೀತಿ ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆಗೆ ಮೂಲ ಕಾರಣ ಯಾವುದು ಅಂತ ಪ್ರಶ್ನೆ ಕೇಳಲಾಗ್ತದೆ. 1920ರಲ್ಲಿ ಸ್ಥಾಪನೆ ಆಗಿದ್ದಂತಹ ರಾಷ್ಟ್ರಗಳ ಸಂಘ, ಇದು ತುಂಬಾ ಇಂಪಾರ್ಟೆಂಟು. ತುಂಬ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿಲ್ಲ, ಬಟ್ ಕೇಳ್ತಾನೆ. ಕೆಲವೊಂದು ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ರಾಷ್ಟ್ರಗಳ ಸಂಘ, ಲೀಗ್ ಆಫ್ ನೇಷನ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಲ ಇಂಗ್ಲೀಷಲ್ಲಿ ಆಪ್ಷನ್ ಕೊಡ್ತಾರೆ. ಲೀಗ್ ಆಫ್ ನೇಷನ್ 2ನೇ ಮಹಾಯುದ್ಧ ತಡೆಯುವಲ್ಲಿ ವಿಫಲ ಆಗ್ತಾ ಬರುತ್ತೆ. ರಾಷ್ಟ್ರಗಳ ಸಂಘವು ಒಂದು 2ನೇ ಮಹಾಯುದ್ಧವನ್ನು ತಡೆಯಲು ವಿಫಲ ಆಗ್ತಾ ಬರ್ತದೆ ಸ್ನೇಹಿತರೆ. ನಂತರ ಇದು ಹೋಗ್ತಾ ಈ ಒಂದು ಯುನೈಟೆಡ್ ನೇಷನ್ ಆಗಿ ಕನ್ವರ್ಟ್ ಮಾಡ್ತಾ ಬರ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಯುನೈಟೆಡ್ ನೇಷನ್ ಅಂತ ಬಂದಾಗ ಮೊದಲ ಬಾರಿಗೆ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕದಲ್ಲಿರುವಂತಹ ಒಂದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಸಭೆ ಜರುಗುತ್ತಾ ಬರುತ್ತೆ. ಆ ಸಭೆ ಜರುಗಿದ ನಂತರ ಇದನ್ನು ಜಾರಿಗೊಳಿಸಲಾಗ್ತದೆ ಸ್ನೇಹಿತರೆ. ಎಷ್ಟರಲ್ಲಿ ಜಾರಿಗೊಳಿಸ್ತಾರೆ ಅಂತ ಕೇಳಿದರೆ 1945 ಅಕ್ಟೋಬರ್ 24ರಂದು ಇದನ್ನು ಜಾರಿಗೊಳಿಸಲಾಗ್ತದೆ. ಅದರಲ್ಲಿ ಪ್ರಮುಖ 3 ಜನ ರೂವಾರಿಗಳಿರ್ತಾರೆ. ಆ 3 ಜನ ರೂವಾರಿಗಳ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಯಾರ್ಯಾರು ಅಂತ. ಒಬ್ಬರು ವಿನ್ಸ್ಟನ್ ಚರ್ಚಿಲ್ ಅಂತ ಇರ್ತಾರೆ. ನಂತರ ರೂಸ್ವೆಲ್ಟ್ ಅಂತ ಒಬ್ಬರು ಇರ್ತಾರೆ. ನಂತರ ಸ್ಟಾಲಿನ್, ಇವು ಮೂವರು ಸಹ ಒಂದು ಯುನೈಟೆಡ್ ನೇಷನ್ನ ರೂವಾರಿಗಳಾಗಿರ್ತಾರೆ. ಚರ್ಚಿಲ್ ಬಂದು ನಮಗೆ ಎಲ್ರಿಗೂ ಗೊತ್ತು, ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಒಂದು ಬ್ರಿಟಿಷರ್ ಆಗಿರ್ತಾರೆ ಅಂತ ಗೊತ್ತು. ಓಕೆ, ಯುಕೆ ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಪಟ್ಟಿದ್ದರು. ರೂಸ್ವೆಲ್ಟ್ ಅಂತ ಬಂದಾಗ USA ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟವರು. ಇನ್ನು ಸ್ಟಾಲಿನ್ ಅಂತ ಬಂದಾಗ ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಇವೆಲ್ಲನೂ ಸಹ ಪ್ರಶ್ನೆ ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಸಹ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಇಷ್ಟು ಜನದಲ್ಲಿ ವಿಶ್ವಸಂಸ್ಥೆ ಎಂಬ ಹೆಸರನ್ನು ಮೊದಲ ಬಾರಿಗೆ ನಮಗೆ ಕೊಟ್ಟವರು ರೂಸ್ವೆಲ್ಟ್, ಅಮೆರಿಕದವರಂತ ನೆನಪಿಟ್ಕೋಬೇಕು. ಕೇಂದ್ರ ಕಚೇರಿ ಅಮೆರಿಕದಲ್ಲಿದೆಯಲ್ಲ, ಹಾಗಾಗಿ ಅಮೆರಿಕದವರಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ಮೊದಲ ಬಾರಿಗೆ ಪದವನ್ನು ಅಂದರೆ ಯುನೈಟೆಡ್ ನೇಷನ್ ಎಂಬ ಪದವನ್ನು ಕೊಟ್ಟವರು ಇವರಾಗಿರ್ತಾರೆ. ಇನ್ನು ಯುನೈಟೆಡ್ ನೇಷನ್ನು 1945ರಲ್ಲಿ ಎಲ್ಲರೂ ಸಹ ಸೈನ್ ಆಗ್ತಾರೆ. ಆ ಸೈನ್ ಆಗಿದಾಗ ಫಸ್ಟ್ ಎಷ್ಟು ಜನ ಕಂಟ್ರೀಸು ಅದರಲ್ಲಿ ಇದ್ವು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. 51 ಕಂಟ್ರೀಸು ಅದರಲ್ಲಿ ಇರ್ತವೆ ಸ್ನೇಹಿತರೆ. ಪ್ರಸ್ತುತ ಎಷ್ಟು ಕಂಟ್ರಿಗಳಿದೆ ಅಂತ ಪ್ರಶ್ನೆ ಕೇಳಲಾಗ್ತದೆ. 193 ಕಂಟ್ರಿಗಳಿದೆ. 193ನೇ ಕಂಟ್ರಿ ಯಾವುದು ಅಂತಲೂ ಸಹ ಪ್ರಶ್ನೆ ಕೇಳ್ತಾರೆ. ಸೌತ್ ಸುಡಾನ್ ಎಂಬುದು 193ನೇ ಒಂದು ವಿಶ್ವಸಂಸ್ಥೆಗೆ ಸದಸ್ಯತ್ವವನ್ನು ಪಡೆದುಕೊಂಡಂತಹ ಒಂದು ರಾಷ್ಟ್ರ ಆಗಿರುತ್ತೆ. ಸೌತ್ ಸುಡಾನ್ ನೆನಪಿಡ್ಕೋಬೇಕು. ಮೊದಲು ಸಹಿ ಹಾಕಿದ್ದು 51 ದೇಶಗಳು. ಮೂಲವಾಗಿ ಇದ್ದಿದ್ದು ಎಷ್ಟು ಕಂಟ್ರಿಗಳು ಅಂತ ಕೇಳಿದರೆ 51 ದೇಶಗಳು. ಇದನ್ನು ಸಹ ಪ್ರಶ್ನೆ ಆಗಿದೆ, ನೆನಪಲ್ಲಿರಬೇಕು. ನಂತರ ನೋಡಿ, ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 24 ಅಂತ ಹೇಳಿದ್ವಿ. ಇದು ನಂತರ ಕೇಳ್ತಾನೆ, ಭಾರತ ವಿಶ್ವಸಂಸ್ಥೆಯನ್ನು ಸೇರಿದಂತಹ ವರ್ಷ ಯಾವುದು? ಭಾರತ ವಿಶ್ವಸಂಸ್ಥೆಗೆ ಯಾವಾಗ ಸೇರಿತು ಅಂತ ಪ್ರಶ್ನೆ ಕೇಳ್ತಾನೆ. 1945 ಅದೇ ತಿಂಗಳು ಅಕ್ಟೋಬರ್ 30ರಂದು ಇದು ಅದಕ್ಕೆ ಸೇರ್ಪಡೆ ಆಗುತ್ತೆ. ಭಾರತ ದೇಶ ಯುನೈಟೆಡ್ ನೇಷನ್ಗೆ ಸೇರ್ಪಡೆ ಆಗಿದ್ದು 1945 ಅಕ್ಟೋಬರ್ 30ರಂದು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗ್ತದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಂತರ ಯುನೈಟೆಡ್ ನೇಷನ್ ಅಂತ ಬಂದ ಕೆಲವೊಂದು GK ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೋಬೇಕು. ಪದೇ ರಿಪೀಟ್ ಆಗಿರುವಂತಹ GK ಪಾಯಿಂಟ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಮೊದಲನೇ GK ಪಾಯಿಂಟ್ ಬಂದು ಪ್ರಶ್ನೆ ಕೇಳಲಾಗ್ತದೆ, ಯುನೈಟೆಡ್ ನೇಷನ್ನ ಒಂದು ಕಾಯಂ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾನೆ. ಪರ್ಮನೆಂಟ್ ರಾಷ್ಟ್ರಗಳು. ಓಕೆ, ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡ ರಾಷ್ಟ್ರಗಳು ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. 5 ರಾಷ್ಟ್ರಗಳಿದೆ ಸ್ನೇಹಿತರೆ. ಅವನ್ನು ನೀವು ಕ್ರ್ಯಾಬ್ F ಅಂತ ನೆನಪಿಟ್ಕೋಬೇಕು. ಒಂದು ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಮತ್ತು B ಅಂದರೆ ಬ್ರಿಟನ್ ಆಗಿರ್ಬೋದು, ನಂತರ ಫ್ರಾನ್ಸ್. ಇಷ್ಟು ದೇಶಗಳು ಕಾಯಂ ಸದಸ್ಯತ್ವವನ್ನು
ಪಡೆದುಕೊಂಡಿರ್ತವೆ. ಮತ್ತು ವಿಶ್ವಸಂಸ್ಥೆಯ ಆಡಳಿತ ಭಾಷೆಗಳು ಎಷ್ಟಿದೆ ಅಂತ ಪದೇ ಪದೇ ಎಕ್ಸಾಂಪಲ್ ಪ್ರಶ್ನೆ ರಿಪೀಟ್ ಆಗಿದೆ. 6 ಇದೆ ನೋಡಿ. 5 ಕಾಯಂ ರಾಷ್ಟ್ರಗಳಿದ್ರೆ +1 6 ಭಾಷೆಗಳನ್ನು ಒಳಗೊಂಡಿದೆ. ಆ 6 ಭಾಷೆಗಳು ಯಾವುದು ಅಂತಲೂ ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಅದು ನಿಮಗೆ ಟ್ಯಾಕ್ಸ್ ಕೊಡ್ತಿದ್ದೀನಿ, ಯುನೈಟೆಡ್ ನೇಷನ್. ಯಾಕಂದರೆ ಎಲ್ಲನೂ ಹೇಳ್ತಾ ಇದ್ದರೆ ಟೈಮ್ ಡ್ರ್ಯಾಗ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಪುಸ್ತಕಗಳಲ್ಲೂ ಕೊಟ್ಟಿರ್ತಾರೆ. ಆಡಳಿತ ಭಾಷೆಗಳು 6 ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿರ್ತೀನಿ. 6 ಭಾಷೆಗಳು ಯಾವುದು ಅಂತ ನೀವೇ ನೋಟ್ಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತಹ ಆಡಳಿತ ಭಾಷೆ ಅಲ್ಲ ಅಥವಾ ಹೌದು ಅಂತ ಹೇಳ್ಬಿಟ್ಟು ನಿಮಗೆ 1 2 3 4 5 6 ಅಂತ ಆಪ್ಷನ್ ಕೊಟ್ಟು ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿರಬೇಕಾಗುತ್ತೆ. ನಂತರ ಈ ಒಂದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಗಳು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ ನೋಡಿ. ಇದರ ಅಧ್ಯಕ್ಷರನ್ನ ಕಾರ್ಯದರ್ಶಿಗಳಂತ ಕರೀತಾರೆ, ಅದು ನೆನಪಲ್ಲಿರಬೇಕು. ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಗಳು ಯಾರಾಗಿದ್ರು ಅಂತ ಕೇಳಿದರೆ ಟ್ರಿಗ್ವೇಲಿ. ಓಕೆ, ಟ್ರಿಗ್ವೇಲಿ ಅವರಾಗಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ವಿಶ್ವಸಂಸ್ಥೆಯ ಏಷ್ಯಾ ದೇಶದಿಂದ ಅಂದರೆ ಏಷ್ಯಾ ಕಂಟ್ರಿಯಿಂದ ಯಾರು ಮೊದಲ ಬಾರಿಗೆ ಪ್ರಥಮ ಕಾರ್ಯದರ್ಶಿ ಆಗಿದ್ದರು ಅಂತ ಪ್ರಶ್ನೆ ನಿಮ್ಗೆ ಅದನ್ನು ಸಹ ಕೇಳಿದರೆ ಯೂಥಾಂಟ್. ಓಕೆ, ಯೂಥಾಂಟ್ ಅಂತ ಬರುತ್ತೆ. ಇವರು ಒಂದು ಬರ್ಮಾ ದೇಶ, ಏನು ಮಯನ್ಮಾರ್ ಅಂತ ಕರಿತೀವಲ್ಲ, ಮಯನ್ಮಾರ್ ದೇಶಕ್ಕೆ ಸಂಬಂಧಪಟ್ಟವರು. ನೆನಪಲ್ಲಿರಬೇಕು ನೋಡಿ. ವಿಶ್ವಸಂಸ್ಥೆಯ ಮೊದಲ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ ಟ್ರಿಗ್ವೇಲಿ ಆಗಿರ್ತಾರೆ. ವಿಶ್ವಸಂಸ್ಥೆ ಏಷ್ಯಾದ ಪ್ರಥಮ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ ಯೂಥಾಂಟ್ ಅನ್ನೋರಾಗಿರ್ತಾರೆ. ಇನ್ನು ಪ್ರಸ್ತುತ ಹಾಗಾದರೆ ನಿಮಗೆ ಒಂದು ಟ್ಯಾಸ್ಕ್ ಕೊಡ್ತಾ ಇದ್ದೀನಿ. ಓಕೆ, ಯುನೈಟೆಡ್ ನೇಷನ್ನ ಪ್ರಸ್ತುತ ಕಾರ್ಯದರ್ಶಿಗಳು ಯಾರಾಗಿದ್ದಾರೆ ಅನ್ನೋದನ್ನು ನೆನಪಿಟ್ಕೋಬೇಕು. ಮತ್ತು ಯುನೈಟೆಡ್ ನೇಷನಲ್ಲಿ ಹಲವಾರು ಅಂಗಸಂಸ್ಥೆಗಳು ಬರ್ತವೆ. ಅದರಲ್ಲಿ ಯುನೈಟೆಡ್ ನೇಷನ್ನ ಒಂದು ಸೆಕ್ರೆಟರಿ ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿದ್ದಾರೆ ಅನ್ನೋದು ಸಹ ನೀವು ಈ ಒಂದು ಟಾಸ್ಕನ್ನು ನೀವೇ ನೋಟ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಯುನೈಟೆಡ್ ನೇಷನ್ ಸೆಕ್ರೆಟರಿ ಅಂದರೆ ಒಂದು ಕೌನ್ಸಿಲ್ ಅಂತ ಬರುತ್ತೆ, ಒಂದು ಸೆಕ್ರೆಟರಿ ಕೌನ್ಸಿಲ್ ಅಂತ ಬರುತ್ತೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಒಂದು ಸಾಮಾನ್ಯ ಸಭೆ ಅಂತ ಕರಿತೀವಲ್ಲ, ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ ಅನ್ನೋದು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಟ್ರಿಗ್ವೇಲಿ ಅಂತ ಹೇಳಿದ್ನಲ್ಲ, ಇವರು ನಾರ್ವೆ ದೇಶದವರು. ಇದನ್ನು ಸಹ ಪ್ರಶ್ನೆ ಆಗಿದೆ, ಯಾವ ದೇಶದವರು ಅಂತ. ಸೊ ಇವರು ಅಷ್ಟೇ. ಈ ಪ್ರೆಸೆಂಟ್ ಯಾರಿದ್ದಾರೆ ಅವ್ರು ಯಾವ ದೇಶದವರು, ಇದ್ರ ಪ್ರೆಸೆಂಟ್ ಯಾರಿದ್ದಾರೆ ಯಾವ ದೇಶದವರು ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ಮತ್ತು ಅಳುಬರು ಫಸ್ಟ್ ಮತ್ತು ಏಷ್ಯಾದವರು ಯಾರು ಅಂತಲೂ ಸಹ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇನ್ನು ಒಂದ್ಸಲ PSL ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ವಿಶ್ವಸಂಸ್ಥೆಗೆ ನೊಬೆಲ್ ಪ್ರಶಸ್ತಿ ಎಷ್ಟರಲ್ಲಿ ದೊರೆಯಿತು ಅಂತ. 2001ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಓಕೆ, ಇಷ್ಟು ತಿಳ್ಕೊಂಡ ಮೇಲೆ ನಾವು ಈ ಒಂದು ಪ್ರಶ್ನೆನ ನೋಡ್ತಾ ಬರೋಣ. ಓಕೆ, ಪ್ರಶ್ನೆನ ಗಮನಿಸಿ. ಈ ರೀತಿ ಇದೆ: ವಿಶ್ವಸಂಸ್ಥೆನ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ವಿಶ್ವಸಂಸ್ಥೆ ಇತ್ತೀಚೆಗೆ 2024ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ. ನೋಡಿ, ಪ್ರತಿ ವರ್ಷ ನಮಗೆ ಯುನೈಟೆಡ್ ನೇಷನ್ನು ಆ ವರ್ಷವನ್ನು ವಿಶೇಷವಾಗಿ ಬೇರೆ ಯಾವುದಕ್ಕಾದ್ರೂ ಒಂದು ಮುಡುಪಾಗಿಡ್ತಾ ಬರುತ್ತೆ. ಅಂದರೆ ಯಾವುದಾದ್ರು ಒಂದಿನ ಒಂಟೆಗಳು, ಒಂದಿನ ಸಿರಿಧಾನ್ಯಗಳ ವರ್ಷ ಅಂತ ಕರೆಯುತ್ತೆ, ಒಂದಿನ ಬೇರೆ ಯಾವುದೇ ರಾಸಾಯನಿಕ ವರ್ಷ ಅಂತ ಕರೆಯುತ್ತೆ, ನೀರಿನ ವರ್ಷ ಅಂತ ಕರೆಯುತ್ತೆ. ಈ 2024ರ ವರ್ಷವನ್ನು ಯುನೈಟೆಡ್ ನೇಷನ್ ಒಂಟೆಗಳ ವರ್ಷ ಅಂತ ಘೋಷಣೆ ಮಾಡಿದೆ ಸ್ನೇಹಿತರೆ. ಸುದ್ದಿಯಲ್ಲಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು GKಗೆ ಸಂಬಂಧಪಟ್ಟಂತೆ ಹೇಳಿದೆ, ವಿಶ್ವಸಂಸ್ಥೆಯಲ್ಲಿ ಪ್ರಸ್ತುತ 193 ದೇಶಗಳನ್ನು ಒಳಗೊಂಡಿದೆ. ಇನ್ನು ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಯಾವುದು? ಅಕ್ಟೋಬರ್ 24 ಆಗಿರುತ್ತೆ. ಇಲ್ಲಿ ಸೆಪ್ಟೆಂಬರ್ 24 ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ಸರಿ ಉತ್ತರ ಬಂದು A ಮತ್ತು B ಮಾತ್ರ ಆಗಿರುತ್ತೆ. C ಇಲ್ಲಿ ರಾಂಗ್ ಆಗಿರ್ತದೆ, ನೆನಪಲ್ಲಿಟ್ಕೋಬೇಕು. ಅಕ್ಟೋಬರ್ 24 ಇಲ್ಲಿ ಹೇಳಿದೆನಲ್ಲ, ಅಕ್ಟೋಬರ್ 24ರಂದು ಇದನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ 24ನ್ನು ವಿಶ್ವಸಂಸ್ಥೆಯ ದಿನ ಅಂತಲೂ ಸಹ ಆಚರಣೆ ಮಾಡಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಲೋಕ್ಪಾಲ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗ್ತದೆ. ನಮಗೆ ನೋಡ್ತಾ ಬರೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಲೋಕಪಾಲ ದಿನವನ್ನು ಜನವರಿ 16ರಂದು ಆಚರಿಸಲು ಅನುಮತಿ ನೀಡಿದೆ. ಇನ್ನು ಲೋಕಪಾಲನ್ನು ನಾವು ರಾಜ್ಯ ಮಟ್ಟದ ಒಂದು ಭ್ರಷ್ಟಾಚಾರದ ಆರೋಪಗಳನ್ನು ವಿಚಾರಿಸಲು ಜಾರಿಗೊಳಿಸಲಾಯಿತು. ನಂತರ ಲೋಕಪಾಲ್ನ ಅಧ್ಯಕ್ಷರಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರಂತ ನಮಗೆ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ, ಲೋಕಪಾಲ್ ಅಂದರೆ ಏನು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಸಿಂಪಲ್, ನಿಮ್ಮ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ನೀವೇ ಅದಕ್ಕೆ ಉತ್ತರ ಹುಡುಕಬೇಕಾಗುತ್ತೆ. ಓಕೆ, ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ನೀವೇ ವಿಡಿಯೋವನ್ನು ಪೌಸ್ ಮಾಡಿ ಆಪ್ಷನ್ಗಳನ್ನು ನೋಡಿಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗಮನಿಸೋಕ್ಕೆ ರೆಡಿ ಇರಬೇಕಾಗುತ್ತೆ. ಓಕೆ, ಲೋಕಪಾಲ್ ಅಂತ ಬಂದಾಗ ನಮಗೆ ಇದು ಮೊದಲ ಬಾರಿಗೆ ಇದನ್ನು ಮಾಹಿತಿ ಎಲ್ಲಿಂದ ಬಂತು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. 1809ರಲ್ಲಿ ಒಂಬರ್ಟ್ಸ್ಮ್ಯಾನ್. ಓಕೆ, ಇದು ಪ್ರಶ್ನೆ ಆಗಿದೆ. ಲೋಕಪಾಲ್ ಮೊದಲು ಎಲ್ಲಿ ಇದಾಯಿತು ಅಂತ ಹೇಳ್ಬಿಟ್ಟು ಅದನ್ನು ಒಂಬರ್ಟ್ಸ್ಮ್ಯಾನ್ ಅಂತ ಕರೀತಾ ಇದ್ರು. ಈ ಒಂಬರ್ಟ್ಸ್ಮ್ಯಾನ್ ಅನ್ನೋದು ಸ್ವೀಡನ್ ದೇಶದಲ್ಲಿ ಜಾರಿಗೊಳಿಸಲಾಯಿತು. ಒಂಬರ್ಟ್ಸ್ಮ್ಯಾನ್ ಸ್ವೀಡನ್ ದೇಶದಲ್ಲಿ ಜಾರಿಗೊಳಿಸಲಾಯಿತು. ಈ ಕೆಳಗಿನ ಯಾವ ತತ್ವದ ಮೂಲಕ ಲೋಕಪಾಲನ್ನು ಜಾರಿಗೆ ತರಲಾಗಿದೆ ಅಂತ ಕೇಳ್ತಾನೆ. ಒಂಬರ್ಟ್ಸ್ಮ್ಯಾನ್ ತತ್ವದ ಮೂಲಕ ನೆನಪಿಟ್ಕೋಬೇಕಿದ್ದು ಸ್ವೀಡನ್ ದೇಶದಲ್ಲಿ ಜಾರಿಗೊಳಿಸಲಾಯಿತು ಸ್ನೇಹಿತರೆ. ನಂತರ ಏನು 1966ರಲ್ಲಿ ಮೊದಲ ಒಂದು ಆಡಳಿತ ಸುಧಾರಣಾ ಆಯೋಗ, ಎಲ್ಲರೂ ಸಹ ಓದಿದಿರ, ಮೊದಲ ಒಂದು ಆಡಳಿತ ಸುಧಾರಣಾ ಆಯೋಗ ಅಂತ ಬರುತ್ತೆ. ಇದು ಆಡಳಿತದ ಸಲುವಾಗಿ ಸ್ಥಾಪನೆಯನ್ನು ಮಾಡಲಾಗ್ತದೆ, ಮೊದಲ ಆಡಳಿತ ಸುಧಾರಣಾ ಆಯೋಗ. ಇದರ ಅಧ್ಯಕ್ಷರು ಮೊರಾರ್ಜಿ ದೇಸಾಯಿ ಅವರಾಗಿರ್ತಾರೆ ಸ್ನೇಹಿತರೆ. ನಂತರ 2005ರಲ್ಲೂ ಸಹ ಏನು ವೀರಪ್ಪ ಮೊಯ್ಲಿ ಅವರ ಮುಖಾಂತರ 2ನೇ ಆಡಳಿತ ಸುಧಾರಣಾ ಆಯೋಗನ ಜಾರಿಗೆ ತರ್ತಾರಂತಲೂ ಸಹ ನಿಮಗೆಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ನಂತರ 2001
ನಂತರ ಈಗ ಲೋಕಪಾಲ್ ಥರನೇ ನಮಗೆ ಲೋಕಾಯುಕ್ತ ಅಂತ ಬರ್ತಿಲ್ಲ, ಹೇಳ್ಬಿಡ್ತೀನಿ ಆಲ್ರೆಡಿ ನೆನಪಿರಲಿ ನಿಮಗೆ ಅಂತ. ಲೋಕಾಯುಕ್ತ ಅಂತ ಬರ್ತಿದ್ದು ನಾವು 1971ರಲ್ಲಿ ಒಂದು ಮಹಾರಾಷ್ಟ್ರ ರಾಜ್ಯ ಮೊದಲ ಬಾರಿಗೆ ಇದನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಮಹಾರಾಷ್ಟ್ರ ರಾಜ್ಯವು ಮೊದಲ ಬಾರಿಗೆ ಲೋಕಾಯುಕ್ತವನ್ನು ಜಾರಿಗೆ ತರಲಾಯಿತು. ಪ್ರಶ್ನೆ ಆಗಿದೆ, ಮೊದಲ ಲೋಕಾಯುಕ್ತ ಜಾರಿಗೆ ತಂದಂಥ ರಾಜ್ಯ ಯಾವುದು ಅಂತ. 1971ರಲ್ಲಿ ಮಹಾರಾಷ್ಟ್ರ ರಾಜ್ಯ ಇದನ್ನು ಜಾರಿಗೆ ತರಲಾಗ್ತದೆ. ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಭ್ರಷ್ಟಾಚಾರದ ಆರೋಪಗಳನ್ನು ತಡೆಯೋದಕ್ಕೋಸ್ಕರ ಜಾರಿಗೆ ತರಲಾಗ್ತದೆ. ನೋಡಿ, ಲೋಕಪಾಲ್ ಅಂತ ಬಂದಾಗ ಇದು ರಾಷ್ಟ್ರಗಳಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರಾಷ್ಟ್ರಗಳ ಮಟ್ಟದಲ್ಲಿ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಿಸಲು ಒಂದು ಲೋಕಪಾಲಗಳನ್ನು ಜಾರಿಗೆ ತರಲಾಯಿತು. ರಾಜ್ಯ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರದ ಆರೋಪಗಳನ್ನು ವಿಚಾರಿಸಲು ಲೋಕಾಯುಕ್ತವನ್ನು 1971 ಮಹಾರಾಷ್ಟ್ರ ರಾಜ್ಯ ಮೊದಲ ಬಾರಿಗೆ ಜಾರಿಗೆ ತರಲಾಗಿರ್ತದೆ ಸ್ನೇಹಿತರೆ. ಇದೇ ರೀತಿ ನಮಗೆ ನಂತರ ಇದು ಬಂದಾಗ ಇಸ್ವಿ ಅಂತ ಬಂದಾಗ ನೀವು 1984 ಕರ್ನಾಟಕ ಲೋಕಾಯುಕ್ತ ತುಂಬಾ ಇಂಪಾರ್ಟೆಂಟು, ಎಕ್ಸಾಂಪಲ್ ಪ್ರಶ್ನೆ ಆಗುತ್ತೆ. ಕರ್ನಾಟಕ ಲೋಕಾಯುಕ್ತದ ಕಾಯ್ದೆ 1984ರ ಒಂದು ಕಾಯ್ದೆಯ ಮೂಲಕ 1985ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ 2013ರಲ್ಲಿ ಏನು ಅಣ್ಣಾ ಹಜಾರೆ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ, ಅಂಥ ಸಂದರ್ಭದಲ್ಲಿ 2013ರಲ್ಲಿ ನಮಗೆ ಲೋಕಪಾಲನ್ನು ಜಾರಿಗೆ ಗೊಳಿಸಲಾಗಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 2013ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂದರೆ ಎಲ್ಲ ಕಡೆಯೂ ಇರಬೇಕಂತ ಲೋಕಪಾಲ್ ಮತ್ತು ಲೋಕಾಯುಕ್ತ ಎಂಬ ಕಾಯ್ದೆಗಳನ್ನು 2013ರಲ್ಲಿ ಜಾರಿಗೊಳಿಸಲಾಗ್ತದೆ. ಶಿಫಾರಸನ್ನು ಮಾಡ್ತಾ ಬರುತ್ತೆ. ಹಾಗಾಗಿ ಅದ್ರ ಮುಖಾಂತರ ಇವುಗಳನ್ನು ಒಂದು ಕಾಯ್ದೆಯ ಮೂಲಕ ಎರಡನ್ನೂ ಸಹ ಜಾರಿಗೆ ತರಲಾಗ್ತದೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಉದ್ದೇಶ ಏನು? ಭ್ರಷ್ಟಾಚಾರದ ಆರೋಪಗಳನ್ನು ತಡೆಗಟ್ಟೋದಕ್ಕೋಸ್ಕರ ಕೇಂದ್ರದಲ್ಲಿ ಲೋಕಪಾಲ್, ರಾಜ್ಯದಲ್ಲಿ ಲೋಕಾಯುಕ್ತಗಳನ್ನು ಜಾರಿಗೆ ತರಲಾಗ್ತದೆ. ಇಷ್ಟು ಮಾಹಿತಿನ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಲೋಕಪಾಲ್ ಮತ್ತು ಲೋಕಾಯುಕ್ತದ ಅಧ್ಯಕ್ಷರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅವುಗಳನ್ನು ನೋಡ್ತಾ ಬರೋಣ. ನೋಡಿ, ಇಲ್ಲಿ ನಮಗೆ ಲೋಕಪಾಲು ಮತ್ತು ಲೋಕಾಯುಕ್ತಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಲೋಕಪಾಲ್ ಮತ್ತು ಲೋಕಾಯುಕ್ತ ತುಂಬಾ ಇಂಪಾರ್ಟೆಂಟು. ಲೋಕಪಾಲ್ ಮತ್ತು ಲೋಕಾಯುಕ್ತ. ಈ ಲೋಕಪಾಲ್ ಅಂತ ಬಂದಾಗ ನಿಮಗೆ ಯಾರೆಲ್ಲ ಯಾವ ರೀತಿ ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಯಾರು ಅದನ್ನು ಅಧ್ಯಕ್ಷತೆಯನ್ನು ನಿರ್ವಹಿಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸುಪ್ರೀಂ ಕೋರ್ಟ್. ಓಕೆ, ಈ ಸುಪ್ರೀಂ ಕೋರ್ಟ್ ನೋಡಿದಿರಲ್ವ, ಈ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಇಲ್ಲಿ ತುಂಬಾ ಇಂಪಾರ್ಟೆಂಟು. ಒಂದು ನಿವೃತ್ತಿ ರಿಟೈರ್ಡ್ ಆಗಿರ್ತಾರಲ್ಲ ಅದರಲ್ಲಿರುವಂಥ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್. ಇಲ್ಲಿ ಮುಖ್ಯ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಲೋಕಪಾಲ್ನ ಅಧ್ಯಕ್ಷತೆಯನ್ನು ಈ ಕೆಳಗಿನವುಗಳಲ್ಲಿ ಯಾರು ವಹಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಥವಾ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಬರೀ ನ್ಯಾಯಾಧೀಶರು ಅಂತ ಆಪ್ಷನನ್ನು ಕೊಡ್ತಾ ಬರ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯ ನ್ಯಾಯಾಧೀಶರು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಸಹ ನೆನ್ಪಿಟ್ಕೋಬೇಕು. ನಂತರ ಒಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದರೂ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ಒಬ್ಬರು ನ್ಯಾಯಾಧೀಶರು ಸಹ ಇದರಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೋಬೋದು ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಅದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಸೊ ಇದರಲ್ಲಿ ನಮಗೆ ಟೋಟಲ್ 8 ಸದಸ್ಯರನ್ನು ಒಳಗೊಂಡಿರ್ತಾರೆ ಸುಪ್ರೀಂ ಕೋರ್ಟನ್ನು ಏನಂತ ಬಂದಿರುತ್ತೆ, ಒಂದು ಲೋಕಪಾಲ್ ಅಂತ ಬಂದಾಗ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವರಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸೋದು ನಮ್ಮ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ಗಳಾಗಿರ್ತಾರೆ. ರಾಷ್ಟ್ರಪತಿಗಳು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಬರ್ತಾರೆ ಸ್ನೇಹಿತರೆ. ನಂತರ ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 5 ವರ್ಷ ಅಥವಾ 70 ವರ್ಷ. ಅಂದರೆ 70 ವರ್ಷ ಮೀರಂಗಿಲ್ಲ, 5 ವರ್ಷ ದಾಟಂಗಿಲ್ಲ. ಈ ರೀತಿ ಆಪ್ಷನನ್ನು ಇಟ್ಕೋಬೇಕು. 5 ವರ್ಷ ಅಥವಾ 70 ಈ ರೀತಿಯೇ ಆಪ್ಷನನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಇವರಿಗೆ ಇದ್ದಂತಹ ಅಧಿಕಾರಾವಧಿ 5ರಿಂದ 70 ವರ್ಷ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಲೋಕಾಯುಕ್ತ ಅಂತ ಬಂತು. ಈ ಲೋಕಾಯುಕ್ತ ಅಂತ ಬಂದಾಗ ನಮಗೆ ಇದನ್ನು ಅಷ್ಟೇ, ಇದರಲ್ಲಿ ಯಾರು ಇರ್ಬೋದು ಅಂದರೆ ಸುಪ್ರೀಂ ಕೋರ್ಟ್, ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇದರಲ್ಲಿ ಇರ್ಬೋದು. ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ನಿವೃತ್ತ ಮುಖ್ಯ ನ್ಯಾಯಾಧೀಶರು ಇದರಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಬರ್ಬೋದಾಗುತ್ತೆ. ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು ಅಥವಾ ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ಇದರಲ್ಲಿ ಒಂದು ಅವಕಾಶವನ್ನು ಪಡೆದುಕೊಳ್ತಾರೆ ಅಂದರೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೋಸ್ಕರ. ಇನ್ನು ಇವರ ಅಧಿಕಾರಾವಧಿ 5 ವರ್ಷ ಇರಬೇಕು ಅಥವಾ 65 ವರ್ಷ ಮೀರಂಗಿಲ್ಲ. ಇದನ್ನು ಸಹ ಇಂಪಾರ್ಟೆಂಟ್. 5/65 ಅನ್ನೋದು ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ನಂತರ ಇನ್ನು ರಾಜ್ಯಗಳಲ್ಲಿ ಅಂತ ಬಂದಾಗ ನಮಗೆ ಈ ಒಂದು ಲೋಕಾಯುಕ್ತ ಅಂತ ಬಂದಾಗ ಒಬ್ಬರು ಲೋಕಾಯುಕ್ತರಿರ್ತಾರೆ, ಇಬ್ಬರು ಉಪಲೋಕಾಯುಕ್ತರಿರ್ತಾರೆ. ಆ ಇಬ್ಬರು ಉಪಲೋಕಾಯುಕ್ತರ ಒಂದು ಅವಧಿ ಯಾವ ರೀತಿ ಇರುತ್ತೆ ಅಥವಾ ಅವ್ರು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂತ ಕೇಳಿದರೆ ಹೈಕೋರ್ಟ್ನಲ್ಲಿ 10 ವರ್ಷ ಅಥವಾ 5 ವರ್ಷ ಸೇವೆ ಸಲ್ಲಿಸಿರಬೇಕು ಅಂತನ ನಾವು ಉಪಲೋಕಾಯುಕ್ತರಂತ ಮಾಡ್ತೀವಿ. ಇದನ್ನು ಸಹ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನಪಲ್ಲಿಟ್ಕೋಬೇಕಿನ್ನು. ನಮಗೆ ಕರ್ನಾಟಕದ ಮೊದಲ ಲೋಕಾಯುಕ್ತರು, ಕರ್ನಾಟಕದ ಫಸ್ಟ್ ಲೋಕಾಯುಕ್ತರು ಯಾರು ಅಂತ ಪ್ರಶ್ನೆ ಆಗಿದೆ PCಯಲ್ಲಿ. AD ಕೌಶಲ್ ಅಂತ ಬರ್ತಾರೆ. ಇವರು ಕರ್ನಾಟಕದ ಒಂದು ಮೊದಲ ಲೋಕಾಯುಕ್ತರಾಗಿರ್ತಾರೆ ಸ್ನೇಹಿತರೆ. ಹಾಗಾದರೆ ಪ್ರೆಸೆಂಟ್ ಲೋಕಪಾಲ್ ಯಾರಿದ್ದಾರೆ, ಪ್ರೆಸೆಂಟ್ ಲೋಕಾಯುಕ್ತ ಯಾರಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನ ನೀವು ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಅದನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಟ್ಸ್ ಮಾಡಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾದರೆ ಈಗ ಆಪ್ಷನ್ ನೋಡ್ತಾ ಬರೋಣ.
ಓಕೆ, ಆಪ್ಷನ್ ಈ ರೀತಿ ಇದೆ. ಲೋಕಪಾಲ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇತ್ತೀಚೆಗೆ ಒಂದು ಲೋಕಪಾಲ್ ಮಸೂದೆಯನ್ನು ಯಾವ ಒಂದು ದಿನ ಅಂದರೆ ಜನವರಿ 16ರಂದು ಒಂದು ಪ್ರತಿ ವರ್ಷ ಲೋಕಪಾಲ್ ದಿನವನ್ನು ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಸ್ನೇಹಿತರೆ. ಸೊ ಇಲ್ಲಿ ಜನವರಿ 16 ಅನ್ನೋದು ರೈಟ್ ಆಗಿರುತ್ತೆ. ಇನ್ನು ಲೋಕಪಾಲನ್ನು ರಾಜ್ಯ ಮಟ್ಟದ ಭ್ರಷ್ಟಾಚಾರ, ಸೊ ಇದು ತಪ್ಪಾಗಿರುತ್ತೆ. ಇದು ಲೋಕಪಾಲ್ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ, ಲೋಕಾಯುಕ್ತ ಅನ್ನೋದು ರಾಜ್ಯ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ತಡೆಯೋದಾಗಿರುತ್ತೆ. ನೋಡಿ, ಇಂಥ ಸಿಲ್ಲಿ ಪಾಯಿಂಟ್ಗಳನ್ನು ಸಹ ನಾವು ತುಂಬ ಕೇರ್ಫುಲ್ಲಾಗಿ ಗಮನಿಸ್ತಾ ಬರಬೇಕಾಗುತ್ತೆ. ಇನ್ನು ಲೋಕಪಾಲ್ನ ಅಧ್ಯಕ್ಷರಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಇದನ್ನು ಸಹ ರೈಟ್ ಉತ್ತರ ಆಗಿರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದ ಲೋಕಾಯುಕ್ತರಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸೋದು ರಾಜ್ಯಪಾಲರಾಗಿರ್ತಾರೆ. ಸ್ಟೇಟ್ ಅಂತ ಬಂದಾಗ ರಾಜ್ಯಪಾಲರು ಪ್ರಥಮ ಪ್ರಜೆ ಆಗಿರ್ತಾರಲ್ಲ, ಅವರು ನಮ್ಮ ಒಂದು ಕರ್ನಾಟಕದ ಲೋಕಾಯುಕ್ತರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಬಿ ರಾಂಗ್ ಆಗಿರ್ತದೆ ಸ್ನೇಹಿತರೆ. ಸೊ ಸರಿ ಉತ್ತರ ಬಂದು ಎ ಮತ್ತು ಸಿ ಅನ್ನೋದು ಇಲ್ಲಿ ಸರಿ ಉತ್ತರ ಆಗಿರುತ್ತೆ, ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಸೊ ಇಷ್ಟು ಪ್ರಶ್ನೆಗಳು ಇವತ್ತಿನ ಬಹುಮುಖ್ಯ ಪ್ರಶ್ನೆಗಳಾಗಿರ್ತವೆ. ನಂತರ ಲೋಕಪಾಲ್ನ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಹೇಳಿಲ್ಲ. ನಮ್ಮ ಲೋಕಾಯುಕ್ತದ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತವೆ ಎರಡನ್ನು ಸಹ. ಓಕೆ, ಯಾವ ರೀತಿ ಯಾರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ಲೋಕಪಾಲ್ ಸಂಸ್ಥೆ ಅಂತ ಬಂದಾಗ 2013 ಮತ್ತು 2013ರಲ್ಲಿ ಲೋಕಾಯುಕ್ತ ಅಂತ ಬಂತು. ನಮಗೆ ಭಾರತದಲ್ಲಿ ಎಷ್ಟರಲ್ಲಿ ಲೋಕಪಾಲ್ ಜಾರಿಗೆ ಬಂತು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. 2013ರಲ್ಲಿ ಹೋರಾಟ ಆಯಿತು ಸ್ನೇಹಿತರೆ. ಆ ಕಾಯ್ದೆಯ ಮೂಲಕ 2019 ಮಾರ್ಚ್ 19ರಂದು ಇದನ್ನು ಜಾರಿಗೊಳಿಸಲಾಗಿರುತ್ತೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟೇ ಸಹ ಇವತ್ತಿನ ಒಂದು ಬಹುಮುಖ್ಯ ಕರೆಂಟ್ ಅಫೇರ್ಸ್ ಆಗಿರ್ತವೆ ಸ್ನೇಹಿತರೆ. ಇನ್ನು ಒನ್ ಲೈನರ್ ತುಂಬ ಜನ ಕೇಳ್ತಿದ್ದಾರೆ. ಒನ್ ಲೈನರ್ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ವಾರದ ಅಂತ್ಯದಲ್ಲಿ ಒಂದು ವಾರಕ್ಕೆ ತಕ್ಕಂತೆ ಏನಾದರೂ 30-40 ಕ್ವಶನ್ಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯಾರಾದರೂ ಕಮೆಂಟ್ಸ್ ಮಾಡಿ ಈ ರೀತಿ ಬೇಕಂದರೆ ನಾನು ಖಂಡಿತ ಆ ರೀತಿಯೂ ಸಹ ತಿಳಿಸ್ಕೊಡ್ತೀನಿ. ವಾರದಲ್ಲಿ ಸ್ಟೇಟ್ಮೆಂಟ್ ಬೇಸ್ಡು ಡೈಲಿ ಕೊಡ್ತಾ ಬರ್ತೀನಿ. ಇನ್ನು ಒಂದೇ ದಿನದಲ್ಲಿ 30-40 ಇಂಪಾರ್ಟೆಂಟ್ ಇರುವಂಥ ಜಸ್ಟ್ ಒನ್ ವರ್ಡ್ ಕ್ವಶನ್ ವಿತ್ ಆನ್ಸರ್ಗಳನ್ನು ಹೇಳೋದಕ್ಕೂ ಸಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬಟ್ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಂದು ಇದೇ ಆಗಿರುತ್ತೆ. ನಂತರ ನಿಮ್ಮ ಕಮೆಂಟ್ ಬೇಸ್ ಮೇಲೆ ಈ ರೀತಿ ಪ್ರಶ್ನೆಗಳನ್ನು ಸಹ ನಾನು ನಿಮಗೆ ನೀಡ್ತಾ ಬರ್ತೀನಿ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.